चिन्तायत्न विद्यते आत्मसंज्ञानम् अजातिसमदान्तकम् अस्पर्शयोगो वै नामानन्दर्शः सर्वयोगिभिः योगिनो बुद्धिर्भये भयदर्शिनः रतो निग्रहाय भयं सर्वयोगिनां दुःखक्षयप्रबोधश्चाक्षयाय शान्तिरेव इच्छे यद्वत्कुशाग्रेणैकबिन्दुना मनसो निग्रहस्तद्भवेदपरिहेषणः उपायेन कामभोगयोः सुप्रसन्नं दये चैव यथा कामो लयस्तथा दुःखं सर्वमनस्कृत्या कामभोगान् निवर्तयेत् अजं सर्वमनस्कृत्या जातं नैव पश्यति लये सम्बोधयेत् चित्तं विक्षिप्तं शमयेत् पुनः सकषायं विजानीति निश्चलं निश्चरचित्तम् एकीकुर्यात् यदा न लीयते चित्तं न च विक्षिप्यते पुनः अनिङ्गनमनाभासं निष्पन्नं ब्रह्म स्वस्थं शान्तं सनिर्वाणमगच्छत् सुखमुत्तमम् अजमयेर्ज्ञेयेन सर्वज्ञं परिचक्षते न कश्चिज्जायते जीवः सम्भवस्य न विद्यते एतत्तदुत्तमं सत्यं यत्र किञ्चिन् न जायते माया संचातुरीयं परममृतमजं ब्रह्म यत्तन्नतोऽस्मि यो विश्वात्मा विविधविषयान् प्राश्यभोगान् स्थविष्ठान् पश्चाच्चान्यान् स्वमतिविभवान् ज्योतिषास्त्रेण सूक्ष्मान् सदानेतान् विषयैः स्वात्मनि स्थापयित्वा सर्वान् विशेषान् विगतगुणगणः पार्थसूनस्तुरीयः नमो ब्रह्मादिभ्यो ब्रह्मविद्यासम्प्रदायकर्तृभ्यो नमो महद्भ्यो नमो पुरुषः सर्वोपप्रवरहितप्रज्ञानघनप्रत्यगर्थो ब्रह्मैवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं वन्दे भगवन्तौ पुनः पुनः श्रीमच्छङ्करभगवत्पूज्यपादसद्गुरुभ्यो नमः वन्दे तं सच्चिदानन्दं विधिवर्यं महामतिं वेदवेदान्तसारज्ञं सद्गुरुं सदाहं सम्प्रदायिकं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्री श्री सच्चिदानन्देन सरस्वती महासद्गुरुभ्यो नमः तथेहि भगवो ब्रह्म 194 अनामकत्वादि उक्तार्थ सिद्धये हेतुमाह ಅನಾಮಕತ್ವಾದಿ ಉಕ್ತಾರ್ಥ ಸಿದ್ಧಯೇ ಹೇತುಮಾಹ ಅನಾಮಕತ್ವ ಹೆಸರಿಲ್ಲದ್ದಾಗಿರುವಂಥದ್ದು ಅನ್ನೋದೇ ಮುಂತಾದ ಆದಿ ಹೆಸರಿಲ್ಲ ಆಕಾರ ಇಲ್ಲ ಕ್ರಿಯೆ ಇಲ್ಲ ಜಾತಿ ದ್ರವ್ಯ ಗುಣ ಕ್ರಿಯಾ ಸಂಬಂಧ ಏನಿಲ್ಲ ಅದರಲ್ಲಿ ಯಾವುದರಲ್ಲೇ ಅನಾಮಕಂ ಅರೂಪಕಂ ಅದಕ್ಕೆ ಒಂದು ಫಾರ್ಮ್ ಇಲ್ಲ ಮತ್ತು ಹೆಸರು ನೇಮ್ ಇಲ್ಲ ಆಕ್ಷನ್ ಇಲ್ಲ ಯಾವ ಚೇಂಜಿಂಗ್ ಇಲ್ಲ ಏಕರೂಪವಾಗಿರ್ತಕ್ಕದ್ದು ಆ ಪರಮಾರ್ಥ ತತ್ವ ಅದು ಹೇಗೆ ಅದಿರ್ತಕ್ಕದ್ದು ಎಂಬುದನ್ನ ಒಂದು ಹೇತು ಕೊಟ್ಟು ಕಾರಣ ಕೊಟ್ಟು ಅದನ್ನ ಅಂಥದ್ದು ಅಂತ ಹೇತು ಅಂದ್ರೆ ಕಾರಣ ಹೇತು ಸಿದ್ಧಿಯಿಂದ ಅನಾಮಕತ್ವಾದಿ ಆಗಿದೆ ಎಂಬುದಕ್ಕೆ ಕಾರಣವು ಸಿದ್ಧವಾಗುವುದಕ್ಕೆ ಅದು ಸಿದ್ಧವಾಗುವುದಕ್ಕಾಗಿ ಕಾರಣವನ್ನು ಹೇಳುತ್ತಾರೆ ಎಂದು ಏನ್ ಕಾರಣ ಸರ್ವಾಭಿಲಾಪ ವಿಗತಃ ಸರ್ವಚಿಂತಾ ಸಮುತ್ಥಿತಃ ಪ್ರಶಾಂತಸ್ಯ ಜ್ಯೋತಿಃ ಸಮಾಧಿರಚಲೋ ಭಯಃ ಸರ್ವಾಭಿಲಾಪ ವಿಗತಃ ಸರ್ವಚಿಂತಾ ಸಮುತ್ಥಿತಃ ಸುಪ್ರಶಾಂತಃ ಸಕೃಜ್ಯೋತಿಃ ಸಮಾಧಿರಚಲೋ ಭಯಃ ಸರ್ವಾಭಿಲಾಪ ವಿಗತಃ ಸರ್ವಚಿಂತಾ ಸಮುತ್ಥಿತಃ ಸುಪ್ರಶಾಂತಃ ಸಕೃಜ್ಯೋತಿಃ ಸಮಾಧಿಃ ಅಚಲಃ ಅಭಯಃ. ಈ ಸ್ವರೂಪ ಇದೆಯಲ್ಲ ಆತ್ಮಸ್ವರೂಪ ಎಲ್ಲ ಅಭಿಲಾಪ ಅಂದ್ರೆ ಹೇಳುವಿಕೆ ಅಂತ. ಲಪತಿ ಅಭಿ ಉಪಸರ್ಗ ಲಪ ಸಂತಾಪ ಅಲ್ಲ, ಲಪ ಗತವಿನ ಲಪ ಇದು ಅಭಿಲಪತಿ ಹೇಳ್ತದೆ, ಸಂತಾಪ ಅಲ್ಲ. ಅಭಿಲಪತಿ ಇದು ಹೇಳುತ್ತಾನೆ ಅಂತ.
ಆಭಿಮುಖ್ಯ ಎಂಬುದು ಎಲ್ಲಾ ಪ್ರಕಾರದ ಹೇಳುವಿಕೆ, 4 ತರಹ ಹೇಳುವಿಕೆ ಇದೆ. ಜಾತಿಯಿಂದ ಹೇಳ್ತೀವಿ, ಗುಣದಿಂದ ಹೇಳ್ತೀವಿ, ಕ್ರಿಯೆಯಿಂದ ಹೇಳ್ತೀವಿ, ಸಂಬಂಧ ಹೇಳ್ತೀವಿ. ಜಾತಿ, ಗುಣ, ಕ್ರಿಯಾ, ಸಂಬಂಧ. ಇನ್ನ ಅಂದ್ರೆ ಮನುಷ್ಯ ಜಾತಿ, ಪಕ್ಷಿ ಜಾತಿ, ಆ ತರಹ ಮಾತು ಬರುತ್ತೆ. ಜಾತಿ ಗುಣದಿಂದ ಒಳ್ಳೆಯವನು ಕೆಟ್ಟಬಹುದು, ಉದ್ದ ಅಗಲ ಇರ್ಬೋದು, ಕೆಂಪು ಬಿಳುಪು ಆಗ್ಬೋದು. ಗುಣದಲ್ಲಿ 2-3 ತರಹ ಗುಣಗಳು: ಆಕಾರ ಗುಣಗಳು, ದ್ರವ್ಯ ಗುಣಗಳು, ಸ್ವಭಾವ ಗುಣಗಳು ಅಂತ. ಅದರಲ್ಲಿ ನಿಂಬೆ ಹಣ್ಣು ಹುಳಿಯಾಗಿದೆ ಅಂದ್ರೆ ಗುಣ, ಅಥವಾ ಅದರಿಂದ ಗ್ಯಾಸ್ ಕಮ್ಮಿ ಆಗುತ್ತೆ ಕುಡಿದ್ರೆ ಏನೋ ಗುಣ ಹೇಳ್ತಾರೆ, ವೈದ್ಯ ಹೇಳ್ತಾರೆ. ನಿಂಬೆ ಹಣ್ಣು ಶರ್ಬತ್ ಕುಡಿದ್ರೆ ಗ್ಯಾಸ್ ಇದಾಗುತ್ತೆ, ಹೆಚ್ಚಾಗುತ್ತೆ, ಅದು ಬಿಟ್ಟಿರೋದು. ಅದಕ್ಕೆ ಏನೋ ಒಂದು ಗುಣ ಹೇಳ್ತಾರೆ ಪ್ರತಿಯೊಂದಕ್ಕೂ. ಆ ಗುಣವೂ ಇಲ್ಲ ಬ್ರಹ್ಮದಲ್ಲಿ. ಆಮೇಲೆ ಬಣ್ಣ ಗುಣವೂ ಇಲ್ಲ, ಉದ್ದಾಗಲ ಹೆಚ್ಚಾಗಲ, ಶ್ರೀಮಂತ ಇದಿಲ್ಲ, ವಿಶೇಷ ಗುಣ, ಬುದ್ಧಂತ ಗುಣವೂ ಇಲ್ಲ. ಜಾತಿ ದ್ರವ್ಯವೂ ಅಲ್ಲ, ಘಟಪಟಾದಿ ಪದಾರ್ಥ ಅಂತ ಗಡಿಗೆ, ಪುಸ್ತಕ, ಚಾಪೆ, ದ್ರವ್ಯವಲ್ಲ. ಕ್ರಿಯೆ ಇಲ್ಲ, ಡಾಕ್ಟರು, ವೈದ್ಯರು ಅಥವಾ ಪುರೋಹಿತರು, ಇಂಜಿನಿಯರು, ಬೇರೆ ಬೇರೆ ಕ್ರಿಯಾ ನಮ್ಮ ಹೆಸರು, ಅಡುಗೆಯವರು ಅಂತ ಆ ರೀತಿ ಕ್ರಿಯಾ ಹೆಸರು ಬರಲ್ಲ. ಸಂಬಂಧವೂ ಇಲ್ಲ ಅಲ್ಲಿ, ಅದ್ವೈತ ಅದು. ಹಾಗಾಗಿ ಯಾವ ಪ್ರಕಾರದಿಂದ ಯಾವ ಪ್ರಕಾರದಾದ ಮಾತಿಗೂ ಅದು ವಿಷಯವಲ್ಲ. ಅದು ಸರ್ವಾಭಿಲಾಪ ವಿಗತಃ, ಅದು ಹೊರಚಾಗಿರುವಂಥದ್ದು. ಮತ್ತು ಎಲ್ಲಾ ಪ್ರಕಾರ ಚಿಂತೆಯಿಂದಲೂ ಮೇಲಕ್ಕೆ ಬಂದಿದೆ ಅಂದ್ರೆ ಯಾವ ಚಿಂತೆಗೂ ಅದು ವಿಷಯವಲ್ಲ ಅಂತ. ಮನಸ್ಸಿಗೂ ಯಥೋವಾಚೋ ನಿವರ್ತತೆ ಅಪ್ರಾಪ್ತ. ಚಿಂತೆಗೆ ವಿಷಯವಾಗಿರೋದು ಚಿಂತನೀಯ ಆಗುತ್ತೆ. ಚಿಂತೆ ಅದು ಎದ್ಬಿಟ್ಟಿದೆ ಅಂದ್ರೆ ಆ ಚಿಂತೆಗೆ ಅದು ಔಟ್ ಆಫ್ ಸಬ್ಜೆಕ್ಟ್. ಚಿಂತೆ ಮಾಡಕ್ ಆಗೋದಿಲ್ಲ ಅದ್ರ ಬಗ್ಗೆ. ಚಿಂತೆಗೂ ಅದು ಸಾಕ್ಷಿಯಾಗಿದೆ, ಚಿಂತೆಗೂ ಅದು ಕಾರಣವಾಗಿದೆ. ಏನ್ ಚಿಂತೆ ಮಾಡೋದು ಮೂಲಭೂತವಾಗಿದೆ. ಎಲ್ಲಾ ಚಿಂತೆಯೂ ಬಿಟ್ಟೆದ್ದಿದೆ ಅಂದ್ರೆ ಯಾವ ಪ್ರಕಾರ ಚಿಂತೆಗೂ ಅದು ವಿಷಯವಲ್ಲ ಅಂತ. ಸೊ ಚೆನ್ನಾಗಿ ವಿಶೇಷವಾಗಿ ಶಾಂತವಾಗಿ, ಸುಪ್ರಶಾಂತ. ಶಾಂತ 2 ಉಪಸರ್ಗ, ಸು ಒಂದು, ಒಂದು. ಚೆನ್ನಾಗಿ ಹೆಚ್ಚಾಗಿ ಪೂರ್ತಿ ಅಡಗಿರೋದು. ಸಕಲ ಜ್ಯೋತಿ, ಸದಾ ಜ್ಯೋತಿ, ಯಾವಾಗಲೂ ಬೆಳಗ್ತಾ ಇರೋದು. ಸುಪ್ರಶಾಂತ, ಪರಮಾರ್ಥ ಸ್ವರೂಪ, ಆತ್ಮಸ್ವರೂಪ, ಅತ್ಯಂತ ಶಾಂತ. ಅದರ ಒಂದು ಬ್ಯಾಕ್ಗ್ರೌಂಡ್ ಬೇಸಿಕ್ ಮೇಲೆ ಸಾಧುಗಳು ಶಾಂತರಾಗೋದು. ತಮ್ಮ ಪರಮಾರ್ಥತ್ವ ಶಾಂತವಾದ್ದರಿಂದ ಅದನ್ನು ಕಳ್ಕೋಬೇಕು. ಇವರು ಶಾಂತರಾಗಿರ್ತಾರೆ. ಏನು ಚಟುವಟಿಕೆ ಮಾಡಲ್ಲ, ಗಲಾಟೆ ಮಾಡಲ್ಲ, ಮಾತಾಡಲ್ಲ, ಏನು ಅಂತ ತತ್ವ ಆಗಿರೋದ್ರಿಂದ ಸದಾ ಜ್ಯೋತಿ, ಯಾವಾಗಲೂ ಬೆಳಗ್ತಾ ಇರುವಂಥದ್ದು. ಸಮಾಧಿ ಅಂದ್ರೆ ಮನಸ್ಸಮಾಧಾನ ಹೊಂದಿದರೆ ಆತ್ಮಜ್ಞಾನವಾಗತ್ತೆ ಅನ್ನೋ ಕಾರಣದಿಂದ ಸಮಾಧಿ ಒಂದರ್ಥ. ಆತ್ಮ ನಿಂತ ಹೊರತು ಇದಾಗೋದು, ಸಮಾಧಾನ ಬರೋದೇ ಇಲ್ಲ, ಅದರಿಂದ ಸಮಾಧಿ ಇನ್ನೊಂದು ಅರ್ಥ. ಸಮಾಧಿಯನ್ನು ಪಡ್ಕೊಂಡವರಿಂದ, ಸಮಾಧಾನ ಹೊಂದಿದವರಿಗೆ ಆತ್ಮ ಗೊತ್ತಾಗ್ತಾನೆ. ಮನಸ್ಸಮಾಧಾನ ಇದ್ದಿದ್ರೆ ಆತ್ಮ ಗೊತ್ತಾಗಲ್ಲ. ಆತ್ಮನಲ್ಲಿ ನಿಂತ ಹೊರತು ಸಮಾಧಾನ ಆಗೋದೇ ಇಲ್ಲ ಮನಸ್ಸಿಗೆ ಪೂರ್ತಿ. ಸಮಾಧಿಯು ಅಚಲನು, ಅಲುಗಾಟವಿಲ್ಲದವನು, ಮತ್ತು ಅಭಯನು, ಹೆದರಿಕೆ ಇಲ್ಲ. ಅದಕ್ಕಿಂತ ಎಲ್ಲಾ ಕ್ಷೇತ್ರ, ಹಿರಣ್ಯಗರ್ಭನ ಕ್ಷೇತ್ರವು ಹೆದರಿಕೆ. ವಿರಾಟ್ ಪುರುಷನು, ಇಂದ್ರ ಪದವಿ, ದೇವತೆಗಳ ಹೆದರ್ಕೊಂಡು ಬೇಕಾಷ್ಟು ಪುರಾಣ ಕಥೆ ಬರುತ್ತೆ. ಇಂದ್ರೋವಿ ದೇವಾನಾಮಾನುಜ ವರಾಸಿ, ದೇವತೆಗಳ ಕೀಳಾಗ್ಬಿಟ್ಟಂತೆ ಇಂದ್ರ. ಯಾರು ಗೌರವನೇ ಕೊಡ್ತಿರುವಂತೆ. ಪ್ರಜಾಪತಿ ಉಪಾಧಾರ ಓಡೋದಂತೆ. ನಂಗೆ ಏನಾದ್ರು ಮಾಡೋ ಮಾರಾಯ, ನಾನು ರೆಸ್ಪೆಕ್ಟೇ ಮಾಡ್ತಿಲ್ಲ, ಯಾರು ನಿಂತ್ಕೊಳ್ಳಲ್ಲ, ಮಾತಾಡ್ಸಲ್ಲ, ಏನು ಮಾಡ್ತಿಲ್ಲ ಹಾಗೆ ಅಂತ. ಅದರಿಂದ ಪ್ರಜಾಪತಿ ಅವನ ಹರ ಕೊಟ್ಟ, ತಿನಿಸು ಕೊಟ್ಟ, ಮತ್ತೆ ಶ್ರೇಷ್ಠರಾದ ಆ ವಿಷಯ ಬೇರೆ. ಒಟ್ಮೇಲೆ ಇಂದನಿಗೂ ಆ ತರ ಸ್ಥಿತಿ ಉಂಟು ಅಂದಮೇಲೆ ನಾವು ಕಿಬನ್ನೆ ಅವರು ಧರ್ಮರಾಜನಿಗೆ ಜೂಜಲ್ ಆಡಿ ಕಾಡಿಗೆ ಹೋದಾಗ ಧೌಮ್ಯ ಮಹರ್ಷಿಗಳು ಸಮಾಧಾನ ಮಾಡ್ತಾರೆ. ಏನ್ ಮಹಾರಾಜ, ಏನ್ ಮಾಡಕ್ಕಾಗತ್ತೆ ಧರ್ಮರಾಜ, ಪ್ರಾರ್ಥ ಅಂತ ಅಂದ್ಕೋ, ಸಹಿಸ್ಕೋ, ಏನು ಮಾಡಕ್ಕಾಗಲ್ಲ. ಅಯ್ಯೋ ಗುರುಳೆ, ಬಹಳ ಕಷ್ಟ, ತಮ್ಮಂದಿರೆಲ್ಲ ನನ್ನ ಅನ್ಯಾಯ ಆಯ್ತು, ಹೆಂಡತಿಗೆ ಅನ್ಯಾಯ ಆಯ್ತು, ಕಾಡು ಕರ್ಕೊಂಡ್ ಬಂದ್ಬಿಟ್ಟೆ, ಸುಮ್ಮನೆ ಜೂಜಾಡ್ದ ಇದ್ದು ಚೆನ್ನಾಗಿದ್ದ. ಆಮೇಲೆ ಪಶ್ಚಾತ್ತಾಪ ಆಗುತ್ತೆ. ಹಿಂದೇನು ನಳ ಮಹಾರಾಜ ಅಂತ ಕೃತಿಯಲ್ಲಿದ್ದ, ಎಂಥ ಮಹಾರಾಜ, ಅವನು ಹೀಗೆ ನಿನ್ನಾಗಿ ಆಗಿ ಕಳ್ಕೊಂಡ. ಶ್ರೀರಾಮಚಂದ್ರ ಅಂತ ತ್ರೇತಾಯುಗದಲ್ಲಿದ್ದ, ಜೂಜಾಡಿಲ್ಲ, ಏನಿಲ್ಲ, ಕೇವಲ ಚಿಕ್ಕಮ್ಮನ ಮಾತಿಗೆ ತಂದೆ ಸೋತು ಬಿಟ್ಟು, ತಂದೆ ಮಾತು ಕೊಟ್ಟು, ತಂದೆ ಮಾತಿಗೆ 14 ವರ್ಷ ಕಾಡಿಗೆ ಹೋದ. ಯೋಚನೆ ಬೇಡ, ಹೀಗೆ ಕಳೆಯುತ್ತೆ, 14 ವರ್ಷ ಕಳೆಯುತ್ತೆ, 11 ವರ್ಷ ಕಳೆಯುತ್ತೆ, ಮತ್ತೆ ರಾಜ್ಯ ಸಿಗತ್ತೆ, ಅಳ್ಬೇಡ ಅಂತ ಹೇಳಿ ಧರ್ಮರಾಜ ಅಳ್ತಾ ಇದ್ದಾಗ ಸಮಾಧಾನ ಮಾಡ್ತಾರೆ. ಅಂಥವ್ರಿಗೂ ಅಳು ಬಂದ್ಬಿಡುತ್ತೆ. ಅದು ಎಂಥಂಥ ಇದ್ದಿದ್ದು ಎಲ್ಲ ಕಳ್ಕೊಂಡ್ಬಿಟ್ಟಲ್ಲ ಅಂತ. ಇಡೀ ರಾಜ್ಯ, ಕೋಶ, ವಿತ್ತ ಕಳ್ಕೊಂಡು, ಅಮ್ಮ ಹಸ್ತಿನಾವತಿ ಇದ್ದಾರೆ, ಅಮ್ಮನಿಗೆ ಏನು ಹೇಗಾಗುತ್ತೆ, ಇವನು ನಮ್ಮ ಮಕ್ಕಳ ಕಾಡ್ಪಾಲಾದ್ರು ಅಮ್ಮ ಹೆಂಗೆ ಇಷ್ಟು ಬೇಜಾರಾಗ್ತಾರೆ. ಬಹಳ ಯೋಚನೆ ಹಚ್ಕೊಂಡ್ಬಿಡ್ತಾವೆ. ಇದ್ದಕ್ಕಿದ್ದಾಗ ವಿದ್ಯೆನೇ ಬರ್ತಿಲ್ಲ ಧರ್ಮರಾಜನಿಗೆ. ಎಷ್ಟೋ ದಿವಸ ಕಾಡ್ಬೋದು, ಮಕ್ಕ ಬೇಜಾರು ಆಗತ್ತೆ. ಹೇಗಿದ್ದವನು ಹೇಗಾಗ್ಬಿಟ್ಟ, ಎಕ್ಕಡ ಇದ್ರೆ ಕಾಡು ಅಲಿಬೇಕಾಯ್ತು ಅವನು.
ಏನ್ ಮಾಡ್ತಾರೆ? ಇದು ಒಂದೇ ಅಭಯ. ಈ ಸ್ವರೂಪಕ್ಕೆ ಹೋದ್ವಾ ಏನು ಯೋಚನೆ ಇಲ್ಲ. ಸುಷುಪ್ತಿಲಿದ್ದಾಗ ಮೈ ಮೇಲೆ ಹಾವು ಹರಿದು ಹೋಗಲಿ, ಏನೂ ಆಗಲ್ಲ, ಭಯವೇ ಇಲ್ಲ. ಅಭಿಲಪ್ಯತೆ ಅನೇನಾಯಿತಿ ಅಭಿಲಾಪ ವಾಕ್ ಕಾರಣಂ ಸರ್ವ ಪ್ರಕಾರಸ್ಯ ಅಭಿಧಾನಸ್ಯ. ಇಲ್ಲಿ ಕರ್ಣ ಗೈತಾನೆ ಇಟ್ಟು ಕರ್ಣಾರ್ಥದ್ದಾನೆ ಭಾವಾರ್ಥ ಅಂತ ಕರ್ಣಾರ್ಥಲು ಇರುತ್ತೆ. ಭಾವಾರ್ಥಲು ಇದೆ ಗೈ, ಕರ್ಣಾರ್ಥಲು ಮಾಡಿದ್ದಾರೆ. ಅಭಿಲಾಪ ಅಲ್ಲಿ ಕರ್ಣಾರ್ಥದಲ್ಲಿ ಇದರಿಂದ ಹೇಳುತ್ತಾರೆ. ಇದರಿಂದ ಅಂದ್ರೆ ಯಾವುದನ್ನ ವಾಗಿಂದ್ರದಿಂದ ಶಬ್ದನ ಹೇಳುತ್ತಾರೆ ಅಂತ. ಆದ್ದರಿಂದ ವಾಗಿಂಬ ಇಂದ್ರಿಯವನ್ನೇ ಕರ್ಣವನ್ನೇ ಅಭಿಲಾಪ ಅಭಿಲಾಪ ಅಂತ ಕರ್ತಾ ಇದೆ. ಇದು ಎಲ್ಲಾ ಪ್ರಕಾರದ ಅಭಿಲಾಪ. ಎಷ್ಟೆಷ್ಟು ತರಹ ಮಾತಾಡ್ತೀವಿ ಮಾತಿನಲ್ಲಿ ಭಾಷಾ ವೈವಿಧ್ಯತೆ ಇರ್ಬೋದು, ಹೇಳುವ ಪ್ರಕಾರ ವೈವಿಧ್ಯತೆ ಇರ್ಬೋದು. ಅದರಲ್ಲಿ ಲಕ್ಷ್ಯಾರ್ಥ, ವಾಚ್ಯಾರ್ಥ, ಧ್ವನ್ಯಾರ್ಥ, ವ್ಯಂಗ್ಯಾರ್ಥ, ಸಂಶ್ಲೇಷಾರ್ಥ ಅಂತ ಹೇಳಿ ಅಲಂಕಾರ ಶಾಸ್ತ್ರ 3 ತರಹ ವಾಗಿಂದ್ರದಿಂದ ಹೇಳ್ತಾರೆ. ಬಾಬಾ ಕೊಡ್ತೀನಿ, ಕೊಟ್ಬಿಡ್ತೀನಿ, ಬಾಬಾ ಕೊಡಲ್ಲ ಅಂತ ಹಾಗೆ ಮನ್ಮಥ ನೀನು ಅನ್ನಂತ. ಇದು ಕುರೂಪ ಅದಕ್ಕೆ ಮನ್ಮಥ ಅಂತ. ಏನ್ ವಿರೂಪಾಕ್ಷ ನೋಡು ಹೆಂಗಿದಾನೆ ಅಂತ. ವಿರೂಪಾಕ್ಷ ಮಾತಿನಲ್ಲಿ ಎಷ್ಟು ವ್ಯಂಗ್ಯ ಇದೆ, ಚುಚ್ಚಿದೆ, ಇದೆಲ್ಲ ಇದೆ, ಕೊಹುಕು ಇದೆ, ಶಾಠ ಇದೆ, ಎಷ್ಟು ತರಹ ಮಾತುಗಳು ಆಡಪ್ಪ. ಎಲ್ಲಾ ತರಹ ಮಾತಿಗೂ ಇದೇ ಸಾಧನ. ಅದರಿಂದ ಕಾರಣಾರ್ಥದಲ್ಲಿ ಬಂದಂತಹ ಘೈ ಪ್ರತ್ಯಯ ಇದು ಅಭಿಲಾಪ. ಎಲ್ಲಾ ಪ್ರಕಾರದ ಅಭಿಧಾನಕ್ಕೂ ಇದು ವಿಷಯವಲ್ಲ. ಯಾವುದೋ ಈ ಆತ್ಮವಸ್ತು ಆತ್ಮತತ್ವ ಮಾತಿಗೆ ವಿಷಯವಲ್ಲ. ತಸ್ಮಾತ್ ವಿಗತಃ, ಅದರಿಂದ ಹೊರಚಾಗಿರುವಂಥದ್ದು ಅಂತ. ಆ ವಾಗಿಂದ್ರದಿಂದ ಹೊರಚಾಗಿರೋದು, ವಾಗಿಂದ್ರಕ್ಕೆ ಅಭಿಷೇಕವಾಗಿರುವಂಥದ್ದು ಅಂತ ಅರ್ಥ. ವಾಗತ ಉಪಲಕ್ಷಣಾರ್ಥ. ಇದು ವಾಕ್ ಅಂತ ಹೇಳಿದ್ರೆ ಬರೀ ಫಾರ್ ಎಕ್ಸಾಂಪಲ್ ಅಷ್ಟೇ. ಕಣ್ಣಿಗೂ ಆಗಲ್ಲ, ಕಿವಿಗೂ ಆಗಲ್ಲ, ಯಾವ ಇಂದ್ರಿಯಕ್ಕೂ ಗೋಚರವಾಗಲ್ಲ ಅಂತ ಅರ್ಥ. ಸರ್ವ ಬಾಹ್ಯಕರಣ ವರ್ಜಿತ. ಅದಕ್ಕೂ ಬಾಹ್ಯಕರಣವಿಲ್ಲ, ಅದು ಬಾಹ್ಯಕರಣ ವಿಷಯವಾಗಲ್ಲ. ಎರಡು ಎಲ್ಲಾ ಪ್ರಕಾರದ್ದಾದ ಹೊಗಿನ ಕರಣಗಳಿಂದಲೂ ಬಿಟ್ಕೊಂಡಿದೆ. ಯಾವ ಪ್ರಕಾರದ್ದಾದ ಹೊಗಕರಣಕ್ಕೂ ಅದು ವಿಷಯವಲ್ಲ. ಬಾಹ್ಯಕರಣ ವರ್ಜಿತ ಅಂದ್ರೆ ಬಾಹ್ಯಾನಾಂ ಕರಣಾನಾಂ ವಿಷಯಭೂತ. ಬಾಹ್ಯಾನಿ ಕರಣಾನಿ ಯಾನಿ ಸಂತಿ ನತಾನಿ ಸಂತಿ ತಸ್ಯ. ವಾಕ್ಯಗಳು ಏನು ಅವುಗಳು ಅವನಿಗಿಲ್ಲ, ಅವನಿಗೆ ಅದಿಲ್ಲ, ಅವುಗಳಿಗೆ ಅವನ ವಿಷಯನಲ್ಲ. ಎರಡೂ ಹೋಗ್ಬೋದು. ಬಾಹ್ಯಕರಣ ವರ್ಜಿತ. ತಥಾ ಸರ್ವಚಿಂತ ಸಮುತ್ಥಿತ. ಹಾಗೆ ಎಲ್ಲಾ ಪ್ರಕಾರದ ಚಿಂತೆಯಿಂದಲೂ ಮೇಲಕ್ಕೆ ಬಂದ್ಬಿಟ್ಟಿದೆ. ಅಂದ್ರೆ ಬಿಯಾಂಡ್ ದ ಚಿಂತ. ಚಿಂತೆಗೆ ಎಟ್ಕದೇ ಇರೋದು, ದಾಟೋಗಿದೆ, ಮೀರ್ ಹೋಗಿದೆ. ಚಿಂತೆಯಿಂದ ಹೊರತಾಗಿದೆ. ಚಿಂತ್ಯತೆ ಅನಯ ಇತಿ ಚಿಂತಾ ಬುದ್ಧಿ. ಇದು ಇದರಿಂದ ಚಿಂತನೆ ಮಾಡುತ್ತಾರೆ, ಆದ್ದರಿಂದ ಅದಕ್ಕೆ ಚಿಂತೆ ಅಂತ ಕರ್ನಾಟಕ ಬಂದದ್ದು ಅಂತ ಅರ್ಥ ಮಾಡ್ತಿದ್ದಾರೆ. ಚಿಂತ ಅನ್ನೋದು ಇದು ಬುದ್ಧಿ ಅನ್ನೋದು ಕರ್ತರ್ಥದಲ್ಲೂ ಇದೆ. ಚಿಂತೆ ಐತಿ ಐತಿ ಚಿಂತೆ ಅಂತ ಮಾಡ್ಬೋದು. ಆದ್ರೆ ಅನಯ ಚಿಂತೆ ಐತಿ ಕಾರಣ ಇನ್ಸ್ಟ್ರೂಮೆಂಟ್. ಹೌದು, ಇಲ್ಲಿ ಇನ್ಸ್ಟ್ರೂಮೆಂಟ್ ಇಟ್ಕೊಂಡಿದ್ದಾರೆ. ಅನಯ ಚಿಂತ್ಯತೆ, ಇದರಿಂದ ಚಿಂತಿಸಲ್ಪಡುತ್ತದೆ. ಆದ್ರಿಂದ ಈ ಬುದ್ಧಿಗೆ ಚಿಂತಾ ಚಿಂತ ಅಂತ ಹೇಳ್ತಾರೆ. ಆ ಬುದ್ಧಿಗೆ ವಿಷಯನಲ್ಲ. ಎಷ್ಟೇ ಬುದ್ಧಿವಂತ ಬೃಹಸ್ಪತಿ ಆಗಿರೋ, ಲೆಕ್ಕ ವ್ಯಾಕರಣ ಶಾಸ್ತ್ರ ತಿಳ್ಕೊಬೋದು, ಆತ್ಮನ ವಿಷೀಕರಿಸಿ ತಿಳ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ಕರ್ತೃವಾಗಿ ಸಾಕ್ಷಿಯಾಗಿ ಒಳಗಿರುವನಾದ್ರಿಂದ ಹೇಗೆ ಕಣ್ಣಿನ ಗೆರೆಯನ್ನ ಕಣ್ಣಿನ ಗುಡ್ಡಿನ ಕಣ್ಣಿನ ನೋಡೋಕ್ಕಾಗಲ್ವ, ಅದನ್ನೇ ನೋಡೋಕಾದ್ಮೇಲೆ ಇನ್ನು ಮನಸ್ಸನ್ನು ನೋಡೋಕ್ಕಾಗಲ್ಲ, ಒಳಗಿನ ಪ್ರಾಣವನ್ನು ನೋಡೋಕ್ಕಾಗಲ್ಲ. ಇನ್ನು ನಾನು ಅದನ್ನಂತ ನೋಡುತ್ತೆ, ನಾನು ಎಂಬುದನ್ನು ಬಿಟ್ಕೊಡೋದು ಸಾಕ್ಷಿಯನ್ನಂತ ನೋಡುತ್ತೆ. ನೋಡೋಕ್ಕಾಗೋದೇ ಇಲ್ಲ ಯಾವುದಕ್ಕೂ ವಿಷಯ. ತಸ್ಯ ಸಮುತ್ಥಿತ, ತಸ್ಯಾಹ ಸಮುತ್ಥಿತ, ಅದರಿಂದ ಎದ್ದದ್ದು ಬಿಟ್ಕೊಂಡದ್ದು ಸಂಬಂಧವಿಲ್ಲದ್ದು ದಸ. ಅಂತಃಕರಣ ವರ್ಜಿತ ಇತ್ಯರ್ಥ. ಚಿಂತಾನ ಬರೀ ಮನಸ್ಸು ಮಾಡದೆ, ಚಿತ್ತ ಮಾಡದೆ, ಬುದ್ಧಿ ಸೇರಿಸ್ಕೊಂಡು ಇನ್ನೆರಡು ಸೇರಿಸ್ಕೊಂಡ್ಬಿಡಿ ಅಂದ್ರು. ಮನಸ್ಸು ಅಹಂಕಾರ ಅದೂ ಇಲ್ಲ ಮಾಡ್ಬಿಡಿ ಅಂದ್ರು. ಅಂತಃಕರಣವೇ ಇಲ್ಲದು ಮಾಡ್ಬಿಡಿ ಅಂದ್ರು. ಅಂತಃಕರಣ ರಹಿತವಾಗಿರ್ತಕ್ಕಂಥ ಸ್ವರೂಪ. ಒಂದು ಅಂತಃಕರಣಕ್ಕೆ ವಿಷಯವಲ್ಲ, ಅದಕ್ಕೆ ಅಂತಃಕರಣವಿಲ್ಲ, ಅದಕ್ಕರಣಕ್ಕೆ ಸಂಬಂಧವೂ ಇಲ್ಲ, ಅಂತಃಕರಣಕ್ಕೆ ಅದು ಆಬ್ಜೆಕ್ಟೂ ಆಗಲ್ಲ. ಇದನ್ನ ಪ್ರಾಣೋ ಹ್ಯಮನ ಶುಭ್ರ ಹ್ಯಕ್ಷರ ಪರತಃ ಪರಃ ಇತ್ಯಾದಿ ಶ್ರುತೇ. ಪ್ರಾಣೋ ಹ್ಯಮನ ಶುಭ್ರ ಹ್ಯಕ್ಷರಾತ್ ಪರತಃ ಪರಃ ಇತ್ಯಾದಿ ಶ್ರುತೇ. ಅವಿದ್ಯಮಾನಃ ಪ್ರಾಣಃ ಯಸ್ಯ ಸಹ ಅಪ್ರಾಣಃ, ಅವಿದ್ಯಮಾನಂ ಮನಃ ಯಸ್ಯ ಸಹ ಅಮನಾಃ. ಯಾವಾಗ ಮನಸ್ಸಿಲ್ಲವೋ ಅವನ ಅಮನಸ್ಕ,
ಯಾರಿಗೆ ಪ್ರಾಣವಿಲ್ಲವೋ ಅವನು ಅಪ್ರಾಣನು. ಶುಭ್ರನು ಇನ್ನು ಯಾವ ಅನಾತ್ಮ ಸಂಬಂಧವೂ ಇಲ್ಲದವನು. ಪರತಃ ಅಕ್ಷರ ಪರಹ, ಹೆಚ್ಚಿನದಾದ ಅವ್ಯಾಕೃತಕ್ಕಿಂತಲೂ ಹೆಚ್ಚಿನವನು. ಅವ್ಯಾಕೃತಕ್ಕೂ ಅಕ್ಷರ ಅಂತಾರೆ. ಅದು ಹೆಚ್ಚಿನದಾಗಿರೋದು. ಯಾವ ವ್ಯಾಕೃತವಾಗಿರುವ ಪಂಚಭೂತಕ್ಕಿಂತಲೂ ಹೆಚ್ಚಿನದು ಅವ್ಯಾಕೃತ. ಹೆಚ್ಚಿನದಾದ ಅವ್ಯಾಕೃತಕ್ಕಿಂತಲೂ ಹೆಚ್ಚಿನವನು. ಅಕ್ಷರ ಪರಸಃ ಪರ, ಪರಸಃ ಅಕ್ಷರ ಪರಹ ಅಂತೇಳಿ ಈ ಒಂದು ಶ್ರುತಿಗಳನ್ನು ಗೊತ್ತಾಗುತ್ತೆ. ಯಸ್ಮಾತ್ ಸರ್ವ ವಿಶೇಷ ವರ್ಜಿತಂ, ಸರ್ವ ವಿಶೇಷ ವರ್ಜಿತ ವಿಜಿತ ಅಲ್ವಾ, ಅತಃ ಸುಪ್ರಶಾಂತಃ. ಸುಪ್ರಶಾಂತ. ಯಾವ ಕಾರಣ ಇದು ಎಲ್ಲಾ ಪ್ರಕಾರದ ವಿಶೇಷದಿಂದ ಬಿಟ್ಕೊಂಡಿದೆ. ಯಾವ ವಿಶೇಷವೂ ಇಲ್ಲ. ನಾಮ ಆಗಲಿ, ರೂಪ ಆಗಲಿ, ಜಾತಿ ಆಗಲಿ, ಗುಣ ಆಗಲಿ, ಕ್ರಿಯೆ ಆಗಲಿ, ಸಂಬಂಧವಾಗಲಿ ಏನೇನೂ ಇಲ್ಲ. ಎಲ್ಲಾ ವಿಶೇಷ ಬಿಟ್ಕೊಂಡಿರೋದ್ರಿಂದ ಇದು ಸುಪ್ರಶಾಂತ. ಸುತರಾಂ ಪ್ರಕರ್ಷೇಣ ಶಾಂತ, ಚೆನ್ನಾಗಿ ಹೆಚ್ಚಾಗಿ ಶಾಂತ. ಇಷ್ಟು ಪ್ಯೂರ್ ಆಗಿರೋದು ಇನ್ನೊಂದಿಲ್ಲ. ಏನೇ ಮನಃಶುದ್ಧಿ ಆದ್ರೂ, ಏನೇ ಆಕಾಶ ಶುದ್ಧಿ ಆದ್ರೂ, ಆಕಾಶಕ್ಕೆ ಶಬ್ದ ಅಂತ ಒಂದು ಕೊಳೆ ಇದೆ, ದೋಷ ಇದೆ. ಶಬ್ದ ಗುಣಕಂ ಆಕಾಶಂ ಅಂತ ಇದು ತಾರ್ಕಿಕರು ಹೇಳ್ತಾರೆ. ಅದೊಂದು ದೋಷವೇ, ಅದೂ ಇಲ್ಲ ಅದಕ್ಕೆ. ಅದನ್ನು ಬೆಳಗುತ್ತಾರೆ. ಸಕೃಜ್ಯೋತಿ ಸದೈವ ಜ್ಯೋತಿ, ಸಕೃಜ್ಯೋತಿ ಸದೈವ ಜ್ಯೋತಿ ಆತ್ಮಚೈತನ್ಯ ಸ್ವರೂಪೇಣ. ಆತ್ಮಚೈತನ್ಯ ಸ್ವರೂಪೇಣ. ಸಕೃಜ್ಯೋತಿಯಿಂದ ಸದೈವ ಯಾವಾಗೂ ಬೆಳಗ್ತಾ ಇರೋದೆ. ಆತ್ಮಚೈತನ್ಯ ಸ್ವರೂಪದ ಯಾವಾಗ ನಿತ್ಯ ಚೈತನ್ಯ ಸ್ವರೂಪ, ಅವಿಲುಪ್ತ ಮುಕ್ಕಾಗದ ಯಾವೈಕ್ಕದೇ ಬೆಳಗುತ್ತಿರುವ ಚೈತನ್ಯ ಸ್ವರೂಪ. ಬೆಳಗಿಸಿಕೊಳ್ಳುವ ಪ್ರಪಂಚಕ್ಕೆ ತಾಕತ್ತಿಲ್ಲದೆ ಹೋದ ಅದಕ್ಕೇನು ಮಾಡೋಕ್ಕಾಗಲ್ಲ. ಅದು ಬೆಳಗ್ತಾನೆ ಇರುತ್ತೆ. ಅದು ಸ್ಕ್ರೀನ್ ಪ್ರೊಜೆಕ್ಟ್ ಬಿಟ್ಟಿರ್ತಾರೆ, ಅದು ಸ್ಕ್ರೀನೇ ಇಲ್ಲ ಅಂದ್ರೆ ಸಿನಿಮಾ ಅಂತ ತೋರಿಸುತ್ತಲ್ಲ. ಅದು ಸ್ಕ್ರೀನ್ ಇದ್ರೆ ಅದ್ರ ಮೇಲೆ ಬಿದ್ದು ಸಿನಿಮಾ ತೋರಿಸುತ್ತೆ. ಸ್ಕ್ರೀನ್ ತೆಗೆದು ಬಿಟ್ರೆ, ಹಾಗೆ ಪ್ರಪಂಚನೇ ತೆಗೆದು ಬಿಟ್ರೆ, ಮನಸ್ಸೇ ತೆಗೆದು ಬಿಟ್ರೆ ಬರ್ತಾ ಇದ್ದು ಗುರುತಿಸೋಕೆ ಏನಿಲ್ಲ. ಚೈತನ್ಯಕ್ಕೆ ಮಾತ್ರ ಮುಕ್ಕಿಲ್ಲ, ಅದು ಲೋಪ ಇಲ್ಲ, ಅದು ಬಿಟ್ಟು ಹೋಗಲ್ಲ, ಮರ ಇಲ್ಲ, ಇದು ಅದರ್ಶನ ಆಗೋಲ್ಲ. ಚೈತನ್ಯ ಸ್ವರೂಪದಿಂದ ಯಾವಾಗ ಬೆಳಗ್ತಾ ಇರೋದು. ಸಮಾಧಿ ಇದ್ರು, ಸಮಾಧಿ ನಿಮಿತ್ತ ಪ್ರಜ್ಞಾವಗಮ್ಯತ್ವಾತ್ ಸಮಾಧಿ ಒಂದರ್ಥ. ಅದು ಸಮಾಧಿ ಹೇತು ಕೊಟ್ರು. ಸಮಾಧಿನ ಸಮಾಧಾನ ಮಾಡಿಕೊಳ್ಳೋದು ಅನ್ನುವಂತಹ ಒಂದು ಪ್ರಜ್ಞೆ ನೋಡಿ. ಸಮಾಧಿಯಿಂದ ಅಡಗಿಸ್ಕೊಳ್ಳೋದಲ್ಲ. ಸಮಾಧಿಯಿಂದ ಏನೋ ಸಮಾಧಾನ ಮಾಡಿಕೊಳ್ಳೋದು ಅನ್ನೋದು ಇದೆಯಲ್ಲ, ಆ ಮಾಡ್ಕೊಂಡಾಗ ಅಲ್ಲಿ ಉಂಟಾಗುವ ಪ್ರಜ್ಞೆ ಏನಿದೆ, ಆ ಪ್ರಜ್ಞೆ ಗೊತ್ತಾಗ್ತದೆ ನೋಡಿ. ಸಮಾಧಿಯಲ್ಲೂ ಪ್ರಜ್ಞೆ ಇದೆ ಅಂತ ಇದ್ದಾರೆ. ಚಿತ್ತ ಸಮಾಧಾನವಾದಾಗಲೂ ಶಾಂತವಾಗಿ ಆತ್ಮನಷ್ಟು ಶುದ್ಧವಾಗಿಯೂ ತಿಳಿಯಾಗಿಯೂ ವ್ಯಾಪಕವಾಗಿಯೂ ಸೂಕ್ಷ್ಮವಾಗಿಯೂ ನಿಂತಹ ಆ ಬುದ್ಧಿಯ ಮನಸ್ಸಿನಲ್ಲೂ ಒಂದು ಪ್ರಜ್ಞೆ ಇರುತ್ತೆ. ಆ ಪ್ರಜ್ಞೆ ಸಿಕ್ಕಾಕೋತಾರೆ ಅಂದ್ರೆ ಆತ್ಮ. ಇದು ಒಂದರ್ಥ. ಎರಡನೇ ಅರ್ಥ, ಸಮಾಧೀಯತೆ ಅಸ್ಮಿನ್ ಇತಿ ವಾ ಸಮಾಧಿ. ಇದರಲ್ಲಿ ನಿಲ್ಲದ ಹೊರತು ಇದಕ್ಕೆ ಸಮಾಧಾನ ಆಗೋದೇ ಇಲ್ಲ. ಮನಸ್ಸಿಗೆ ಸಮಾಧಾನ ಪೂರ್ತಿ ಆಗೋದು ಇಲ್ಲಿ ನಿಂತ್ಕೋಬೇಕು. ಆತ್ಮನಲ್ಲಿ ಸಪ್ರೆಸ್ ಆಯ್ತು, ಇಮ್ಮರ್ಷನ್ ಆಯ್ತು, ಅಡಗ್ತು ಅಂದ್ರೆ ಪೂರ್ಣ ಸಮಾಧಿ. ಆತ್ಮನಲ್ಲಿ ಅಡಗದೆ ಹೋದ್ರೆ ಅದು ಸಮಾಧಿ ಆಗೋದೇ ಇಲ್ಲ. ಅಸ್ಮಿನ್ ಸಮಾಧೀಯತೆ, ಇದರಲ್ಲಿ ಚೆನ್ನಾಗಿ ಇಡಲ್ಪಡುತ್ತದೆ ಅಂತ ಎರಡನೇ ಅರ್ಥ. ಮೊದಲನೇ ಅರ್ಥ, ಸಮಾಧಿ ರೂಪವಾದ ಸಮಾಧಾನ ರೂಪವಾದ ಪ್ರಜ್ಞೆಗೆ ಗೊತ್ತಾಗುತ್ತಾನೆ, ಆದ್ದರಿಂದ ಸಮಾಧಿ. ಎರಡನೇ ಅರ್ಥ, ಇಲ್ಲಿ ಸಮಾಧಾನ ಹೊಂದತ್ತೆ ಮನಸ್ಸು. ಅಲ್ಲಿವರೆಗೂ ಮನಸ್ಪೂರ್ತಿ ಸಮಾಧಾನ. ಎಷ್ಟೇ ನೀವು ಜಪ ಮಾಡಿ, ಪೂಜೆ ಮಾಡಿ, ದಾನ ಮಾಡಿ, ತಾತ್ಕಾಲಿಕ ಒಂದು ಸಮಾಧಾನ ಸಿಗತ್ತೆ, ಅದು ಹೋಗ್ಬಿಡುತ್ತೆ. ಆತ್ಮನಲ್ಲಿ ನಿಂತು ಬಿಡ್ತು ಅಂದ್ರೆ ಮತ್ತೆ ಇನ್ನು ಚಿತ್ತಕ್ಕೋಗಲ್ಲ, ಮತ್ತೆ ಅಸಮಾಧಾನ ಬರೋದೇ ಇಲ್ಲ. ಪರಿಪೂರ್ಣ ಸಮಾಧಾನ, ಪರಿಪೂರ್ಣ ಶಾಂತತೆ. ಅಚಲ ಅವಿಕ್ರಿಯ ಅತಏವ ಅಭಯ. ಅದು ಅಚಲ ಸ್ವರೂಪ. ಅಲ್ಲಿ ಆತ್ಮಸ್ವರೂಪದಲ್ಲಿ ಸೆಟ್ಲ್ ಆಯ್ತು ಅಂದ್ರೆ ಇನ್ನು ಅಲ್ಗಾಡೋಕ್ ಜಾಗ ಇಲ್ಲ, ಅಲ್ಗಾಡೋದು ಇಲ್ಲ. ಅದು ಬಾಧಿತವಾಗ್ಬಿಡುತ್ತೆ, ಅದು ಉಳ್ಕೊಳ್ಳೋದೇ ಇಲ್ಲ. ಆತ್ಮನಲ್ಲಿ ಮುರ್ಜಾಗ್ಬಿಡುತ್ತೆ, ಅಚಲವಾಗುತ್ತೆ. ಆದ್ರಲ್ಲೇ ಭಯ ಇಲ್ಲ. ಅದು ಅಲುಗಾಟ ಆಯ್ತು, ಚಿತ್ತ ವಿಕ್ಷೇಪ ಆಯ್ತು ಅಂದ್ರೆ ಭಯ ಆಗತ್ತೆ. ಅದೇ ಆಯಾಸ. ಚಿತ್ತ ವಿಕ್ಷೇಪವೇ ಆಯಾಸ, ಅದೇ ಭಯ, ಅದೇ ದುಃಖ, ಅದೇ ಅನರ್ಥ. ಅದೇ ಚಿತ್ತದಲ್ಲಿ ಅಲುಗಾಟವೆಲ್ಲ, ಚಿತ್ತ ಅನ್ನೋದೇ ಇಲ್ಲ. ಇದಾನೆ ಚಿತ್ತ ಆತ್ಮದಲ್ಲಿ ಮುಳುಗೋಗ್ಬಿಟ್ಲು, ಇಮ್ಮರ್ಷನ್ ಆಯ್ತು, ಲಯವಾಗ್ಬಿಡ್ತು, ಬಾಧಿತವಾಯ್ತು. ಹಾವು ಹೇಗೆ ಹಗ್ಗದಲ್ಲಿ ಮುಳುಗೋಗುತ್ತೋ ಹಾಗೆ ಮನಸ್ಸು ಆತ್ಮ ಮುಳುಗೋಗ್ಬಿಡ್ತು. ಆಮೇಲೆ ಅಭಯನಾದ. ಯಾಕೆ? ವಿಕ್ರಿಯಾಭಾವ, ವಿಕಾರ ಅನ್ನೋದೇ ಇಲ್ಲವಾದ್ರಿಂದ ಅದಕ್ಕೆ ಭಯವಿರುವುದಿಲ್ಲ ಅಂತ. ಯಸ್ಮಾತ್ ಬ್ರಹ್ಮೈವ
ಯಸ್ಮಾತ್ ಬ್ರಹ್ಮೈವ ಸಮಾಧಿರಚಲೋ ಭಯ ಇತ್ಯುಕ್ತಂ ಅತಃ ಸಮಾಧಿರಚಲೋ ಭಯಃ ಇತ್ಯುಕ್ತಂ ಅತಃ ಯಾವ ಕಾರಣ ಬ್ರಹ್ಮವೇ ಸಮಾಧಿ, ಬ್ರಹ್ಮವೇ ಅಚಲ, ಬ್ರಹ್ಮವೇ ಅಭಯ. ಮೂರು ಸಮಾಧಿ, ಅಚಲ, ಅಭಯ ಮೂರು ಬ್ರಹ್ಮವೇ. ಹಾಗಿರೋದನ್ನು ಈ ರೀತಿ ಇರ್ತಕ್ಕದ್ದು ಅಂತ ಹೇಳಿದ್ದರಿಂದ ಏನಾಯಿತು? ಗ್ರಹೋ ನ ತತ್ರ ನೋತ್ಸರ್ಗ ಚಿಂತಾಯತ್ರ ನ ವಿದ್ಯತೆ. ಸರ್ಗಶ್ಚಿಂತಾಯತ್ರ ನ ವಿದ್ಯತೆ ಆತ್ಮಸಂಸ್ಥಂ ತದಾ ಜ್ಞಾನಮಜಾತಿ ಸಮತಾಂಗತಂ. ಆತ್ಮಸಂಸ್ಥಂ ತದಾ ಜ್ಞಾನಮಜಾತಿ ಸಮತಾಂಗತಂ. ಗ್ರಹೋ ನ ತತ್ರ ನೋತ್ಸರ್ಗಶ್ಚಿಂತಾಯತ್ರ ನ ವಿದ್ಯತೆ. ಆತ್ಮಸಂಸ್ಥಂ ತದಾ ಜ್ಞಾನಮಜಾತಿ ಸಮತಾಂಗತಂ. ಗ್ರಹಃ ನ ತತ್ರ ನ ಉತ್ಸರ್ಗಃ ಚಿಂತಾ ಯತ್ರ ನ ವಿದ್ಯತೆ. ಆತ್ಮಸಂಸ್ಥಂ ತದಾ ಜ್ಞಾನಂ ಅಜಾತಿ ಅಜಾತಿ ಸಮತಾಂ ಗತಂ. ಈ ಅದ್ವೈತ ಪ್ರಕರಣದ ಈ 30ನೇ ಕಾರಿಕೆಯನ್ನು ಮುಂದಕ್ಕಿದೆಯಲ್ಲ, ಆ ಅರ್ಥಾನುಸಂಧಾನ ಹೇಳ್ಕೊಳ್ತಾ ಇದ್ದರೆ ಸಾಕು, ಏನೋ ಒಂದು ಲೋಕಕ್ಕೆ ಬರುತ್ತೆ. ಇಂಥ ಕಾರಿಕೆಗಳು ಅಂತಂದ್ರೆ ನೋಡಪ್ಪ, ಆ ಒಂದು ಸ್ಥಿತಿಗೆ ಹೋದ ಆತ್ಮನ ನೆಲೆಂತು ಅಂತಂದ್ರೆ ಇನ್ನು ಗ್ರಹ ಹಿಡ್ಕೊಳ್ಳೋದು ಅನ್ನೋದಿಲ್ಲ, ಉತ್ಸರ್ಗ ಬಿಡೋದು ಅನ್ನೋದಿಲ್ಲ. ಗ್ರಹ ತಗೊಳ್ಳೋದು ಅಂತ ಗ್ರಹದ ಹಿಡ್ಕೊಳ್ಳೋದ್ರೆ ತಗೊಳ್ಳೋದು ಬಿಡೋದಿಲ್ಲ, ಯಾವ ವ್ಯವಹಾರ ಇಲ್ಲ. ಇನ್ನು ಬಿಡೋದು ಇಲ್ಲ, ತೆಗೆದುಕೊಳ್ಳೋದಾಗ್ಲಿ ಬಿಡೋದಾಗ್ಲಿ ಚಿಂತೆಯೂ ಇಲ್ಲ. ಇನ್ನು ಚಿಂತಾ ಎತ್ತ ನೈವಿದ್ಯತೆ, ಚಿಂತೆ ಪೂರ್ತಿ ಅಡ್ಕೋಬಿಡುತ್ತೆ, ನಿಶ್ಚಿಂತ ಆಗ್ಬಿಡ್ತಾನೆ. ಆತ್ಮನಿಗಿಂತ ಬೇರೆಯಾಗಿ ಮನಸ್ಸು ಅಂತ ಒಂದು ಇದ್ದು ಅದಕ್ಕೆ ಎಂಟಿಟಿ ಕೊಟ್ಟು ಅಸ್ತಿತ್ವ ಕೊಟ್ಟು ಅದು ವಿಶ್ವೋನ್ಮುಖವಾಯಿತು ಅಂದ್ರೆ ಕುಣಿಯ ಶುರು ಮಾಡ್ಬಿಡುತ್ತೆ ಬುಗುದಿಯಿಂದ. ಅದು ಕುಣಿತು ಅಂತಂದ್ರೆ ಅದು ಆಯಾಸ ಪಟ್ಟಿದ್ದಲ್ದಿದ್ರೆ ನಮ್ಮನ್ನು ಗೋಳ್ಬಿಟ್ಟೆ ಜರಿದ ಸುಸ್ತಾಗ್ಬಿಡ್ತಾನೆ. ಆದ್ರೆ ಆ ಮನಸ್ಸನ್ನು ಹೆಂಡು ಬಿಡ್ಬೇಕು, ಆತ್ಮದ ಹತ್ತಿ ಬಿಡ್ಬೇಕು. ಮುಳುಗ್ರಿ ನೀನು ಹೊರಗೆ ಬರಬೇಡ, ಬಾಧೆ ಮಾಡಬೇಕು ಅಂಥ ಮನಸ್ಸು. ಅಲ್ಲಿ ಗ್ರಹ ಹಿಡಿಯೋದು, ತಗೊಳ್ಳೋದು, ಬಿಡುವುದು ಯಾವುದಿಲ್ಲ, ಚಿಂತೆಯೂ ಕೂಡ ಇಲ್ಲ. ಆತ್ಮಸಂಸ್ಥಂ, ಆತ್ಮದಲ್ಲಿಯೇ ಸ್ವರೂಪದಲ್ಲಿಯೇ ನೆಲೆ ನಿಂತದ್ದಾಗಿ ಮನಸ್ಸು ಆಯ್ತು ಅಂತ ಆದ್ರೆ ಅದು ಅಜಾತಿ ಜ್ಞಾನ, ಹುಟ್ಟಿಲ್ಲದ ಜ್ಞಾನ. ಅಂದ್ರೆ ಯಾವಾಗ ಇರುವ ಜ್ಞಾನ, ಅದು ವೃತ್ತಿರೂಪವಾದ ಜ್ಞಾನ, ಹುಟ್ಟುವ ಜ್ಞಾನ. ಸ್ವರೂಪ ಜ್ಞಾನ ಇದೆಯಲ್ಲ, ಅದು ಹುಟ್ಟಿಲ್ಲದಾದ ಜ್ಞಾನ, ಅಜಾತಿಯಾದ ಜ್ಞಾನ. ಅಂದ್ರೆ ಜ್ಞಾನವು ಅದೇ ಅಜಾತಿ ಸ್ವರೂಪ. ಸಮತಾಂಗತ, ಎಲ್ಲ ಪರಿಪೂರ್ಣ ಏಕತ್ವವನ್ನ, ಸಮತ್ವವನ್ನ, ಏಕತಾಭಾವವನ್ನು ಹೊಂದಿರತಕ್ಕಂಥದ್ದು, ಪರಿಪೂರ್ಣ ಅಖಂಡ ಅಷ್ಟನ್ನು ಅಡಗಿಸಿಕೊಂಡ್ಬಿಟ್ಟಿರುವಂಥದ್ದು. ಎಲ್ಲರಲ್ಲೂ ಏಕತ್ವ ಇದೆ, ಅದಕ್ಕೆ ಇನ್ನೊಂದು ಇಲ್ಲವೇ ಇಲ್ಲ. ಅದರಲ್ಲೇ ಸಮತ್ವ ಹೊಂದಿದೆ ಅಂದ್ರೆ ಅದು ಇನ್ನೊಂದನ್ನು ಬಾಧೆ ಮಾಡಿ ಅದು ಒಂದೇ ನಿಲ್ಲುವಂತಹ ಸ್ಥಿತಿ. ಅದು ಸಮತೆಯನ್ನು ಪಡ್ಕೊಂಡಂತಹ ಸಮತಾ ಸ್ಥಿತಿ. ಇನ್ನು ಈ ರಾಜಕೀಯ ಏಕತ್ವ ಅವ್ರ ಅಖಂಡತ ಅಂತ ಹೇಳಿ ಕಾಂಗ್ರೆಸ್ ಎಂತ ಏಕತ್ವಲ್ಲ ಅಖಂಡತೆ ಇಲ್ಲ, ಬರೀ ಸುಳ್ಳು. ಗುರುಗಳೇ, ಇದು ಅಚಲಕ್ ಬದಲು ಇದನ್ನ ಉಪಯೋಗಿಸ್ಬೋದಾಯ್ತಲ್ವ, ಭಯ ಇಲ್ಲ ಅನ್ನೋದಕ್ಕೆ. ಏನ್ ಬಯಸಬಹುದು? ಅಚಲ ಇಂದ ಭಯ ಇಲ್ಲ ಅನ್ನೋ ಹಿಂದಿನ ಶ್ಲೋಕದಲ್ಲಿ ಇತ್ತಲ್ವಾ? ಎರಡಿಲ್ದರೋ ಒಂದರಿಂದ ಭಯ ಇರಲ್ಲ, ಇನ್ನೊಂದು ಇದ್ರೇನೆ ಭಯ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ವಾ? ಅದು ಅದೇ ಅರ್ಥ. ಇನ್ನೊಂದು ಅನ್ನೋದೇ ಆ ಚಲತ್ವ, ಇನ್ನೊಂದು ಕಾಣೋದೇ ಮನಸ್ಸಿನ ಅಲುಗಾಟ. ಅದು ಛಲವಿಲ್ಲ ಅಂದ್ರೆ ಭಯ ಇಲ್ಲ, ಅದು ಆಗತ್ತೆ. ಇನ್ನೊಂದು ಒಪ್ಕೊಂಡ್ಮೇಲೆ ಅದನ್ನ ಭಯ ಆಗತ್ತೆ, ಆಮೇಲೆ ಹೇತು. ಇನ್ನೊಂದು ಆಗೋದೇ ಛಲ, ಅದೇ ಅಲುಗಾಟ, ಮನಸ್ಸಿನ ಅಲುಗಾಟ. ಅದಿಲ್ಲ ಅಂದ್ಬಿಟ್ರೆ ಭಯ ಇಲ್ಲ, ಇನ್ನೊಂದಿಲ್ಲ ಆಗತ್ತೆ ಭಯ ಇಲ್ಲ, ಛಲವಿಲ್ಲ ಭಯ ಇಲ್ಲ ಹೇಳ್ಬೋದು. ನ ತಸ್ಮಿನ್ ಬ್ರಹ್ಮಣಿ ಗ್ರಹ ಗ್ರಹಣಂ ಉಪಾದಾನಂ ನ ಉತ್ಸರ್ಗ ಉತ್ಸರ್ಜನಂ ಹಾನಂ ವಾ ವಿದ್ಯತೆ. ತಸ್ಮಿನ್ ಬ್ರಹ್ಮಣಿ ಗ್ರಹ ಗ್ರಹಣಂ ಉಪಾದಾನಂ ನ ಉತ್ಸರ್ಗ ಉತ್ಸರ್ಜನಂ ಹಾನಂ ವಾ ವಿದ್ಯತೆ. ಉಪಾದಾನಂ ಒಂದು ಕಾಮ ಹಾಕೊಳ್ಳಿ. ಅಲ್ಲಿ ಆ ಬ್ರಹ್ಮದಲ್ಲಿ ಗ್ರಹ ಅಂದ್ರೆ ಹಿಡ್ಕೊಳ್ಳೋದು, ಅಂದ್ರೆ ಗ್ರಹಣಂ ತೆಗೆದುಕೊಳ್ಳೋದು, ಉಪಾದಾನ ತೆಗೆದುಕೊಳ್ಳೋದು, ಸ್ವೀಕಾರ ಮಾಡೋದು, ಅದೂ ಅಲ್ಲಿಲ್ಲ. ಹಾಗೆ ನ ಉತ್ಸರ್ಗ, ಉತ್ಸರ್ಗವೂ ಇಲ್ಲ. ಅಂದ್ರೆ ಉತ್ಸರ್ಜನ ಬಿಡುವಿಕೆ, ತಳ್ಳಿ ಹಾಕೋದು, ಇದು ಬೇಡ ಅಂತ. ನಾವು ಕೆಲವು ಮನೆ ವರ್ಷಕ್ಕೊಂದ್ಸಲ ಮನೆಯನ್ನೆಲ್ಲ ಪೂರ್ತಿ ರೀಶೋಧನೆ ಮಾಡಿದಾಗ ಇದು ಬೇಡ ಕಣ್ರಿ, ಇದು ಬೇಡ, ಒಂದು ಡಬ್ಬ ಇಟ್ಕೊಂಡು ಒಂದು ಪೆಟ್ಟಿಗೆ ಮಾಡ್ಕೊಂಡು ಹಳೆ ಬಾಟ್ಲಿಗಳು, ಹಳೆ ಇದು ಕಾಗದಗಳು, ಹಳೆ ಏನೇನು ಪದಾರ್ಥಗಳು, ಇದು ಬೇಡ ಇದು ಬೇಡ ಬೇಡ ಅಂತ ಹೇಳಿ ಒಂದು ಪೆಟ್ಟಿಗೆಗೆಲ್ಲ ತುಂಬಿಟ್ಟು ಆಳೆಯನ್ನು ಹೊರಡಿದ್ವು. ಹಾಗೆ ಇಲ್ಲಿ ಬಿಡೋದು ಅನ್ನೋದು ಏನೂ ಇಲ್ಲ. ಎಲ್ಲ ಆತ್ಮನೇ ಆಗ್ಬಿಟ್ಮೇಲೆ ತಗೊಳ್ಳೋದೇನನ್ನ ಬಿಡೋದೇನನ್ನ, ಇನ್ನು ದ್ವೈತವೇ ಇರೋಲ್ಲ ತಗೊಳಕ್ಕೆ ಬಿಡೋಕ್ಕೆ.
ಯತ್ರ ಹಿ ವಿಕ್ರಿಯಾ ತದ್ವಿಷಯತ್ವಂ ವಾ ತತ್ರ ಹಾನೋಪಾದಾನೆ ಸ್ಯಾತಾಂ. ಯತ್ರ ಹಿ ವಿಕ್ರಿಯಾ ತದ್ವಿಷಯತ್ವಂ ವಾ ತತ್ರ ಹಾನೋಪಾದಾನೆ ಸ್ಯಾತಾಂ. ಎಲ್ಲಿ ವಿಷಯ ವಿಕಾರ ಅಂತ ಒಂದು ಇದ್ದು ಬಿಟ್ರೆ, ವಿಕಾರ ಅಂದ್ರೆ ಬದಲಾವಣೆ ಕ್ರಿಯೆ ಅಂತ ಇದ್ರೆ, ಮತ್ತು ಅದಕ್ಕೆ ವಿಷಯವಾಗಿರೋದು ಅನ್ನೋದಾದ್ರೂ ಇದ್ದು ಬಿಟ್ರೆ, ಅದನ್ನ ತಗೊಳ್ಳೋದೋ ಬಿಡೋದೋ ಏನೋ ಮಾಡ್ಬೇಕು. ಏನೋ ಆಗ್ತಿದೆ ಅಂದ್ರೆ ಅದು ಬೇಕಾ ಬೇಡವಾ ವಿಷಯ ಮಾಡಿ ಅಂತ. ಕೆಲಸ ಇಬ್ರು ಗಂಡ ಹೆಂಡತಿ ಮಾತಾಡೋ ವಾಕಿಂಗ್ ಹೋಗ್ತಾ ಇರ್ತಾರೆ. ಹೋಗ್ತಿದ್ದೇವೆ ಯಾವುದೋ ಒಂದು ಅಂಗಡಿಲಿ ಏನೋ ಒಂದು ಪದಾರ್ಥ ನೋಡ್ಬಿಡ್ತಾರೆ. ಆವಾಗ ಆ ಹೆಂಡತಿಗೆ ಕ್ಯೂಟ್ ಆಗ್ಬಿಡುತ್ತೆ, ಚೆನ್ನಾಗಿಲ್ಲ ಹಾಗೆ ಅಂತ. ಬೇಕಾ ತಗೋಬೇಕಾ ಅಂತ ಗಂಡ ಕೇಳ್ತಾನೆ. ಇದು ಗಂಡನಿಗೆ ಕ್ಯೂಟ್ ಆಗ್ಬಿಡುತ್ತೆ, ಏನು ಅದನ್ನ ತಗೋಬೇಕೇನ್ರಿ ಅದನ್ನ ಅಂತ. ಅದು ಏನೋ ಒಂದು ವಸ್ತು ನೋಡಿಕೊಳ್ಳೇನೆ ಅದು ಎಳ್ದು ಬಿಡುತ್ತೆ. ಅದು ಎಳ್ದು ಬಿಟ್ಕೊಳ್ಳೇನೆ ಮನಸ್ಸು ನಿಂತು ಬಿಡ್ತದೆ ಅಲ್ಲೇ. ಅಂದ್ರೆ ಅರ್ಥ ಏನೋ ಅದು ಬೇಕು ಅಂತ ಆಸೆ ಬಂತು, ಸಿಕ್ಕಾಕ ಬಿದ್ದವ. ಬೇಕು ಅನ್ಕೊಳ್ಳೇನೆ ಬೇಕು ಫಾದ ಅಂತ ಬಿದ್ದವ. ಹಾಳಾಗ ಬೇಕೂನ ಬುದ್ಧಿಯೇ ಬರಬಾರ್ದು. ಬೇಕೂನ ಬುದ್ಧಿ ಬಂತು ಅಂದ್ರೆ ನಾವು ಕೆಟ್ಟ ವ್ಯತ್ಯಾಸ. ಏನೇ ಆಗಲಿ, ಇಂದ್ರ ಪದವಿಯೂ ಬೇಡ, ಕೋಟಿಗಟ್ಟಲೆ ದುಡ್ಡು ಬೇಡ. ಯಾಕಂದ್ರೆ ನಮ್ಮ ಸ್ವರೂಪ ಯಾವಾಗಲೂ ಅಖಂಡ ಪರಿಪೂರ್ಣವಾಗಿರೋದ್ರಿಂದ ಯಾವಾಗಲೂ ಶಾಂತವೇ, ಯಾವಾಗಲೂ ತೃಪ್ತವೇ. ನಿತ್ಯ ತೃಪ್ತೋ ನಿರಾಶ್ರಯ. ನಿತ್ಯ ತೃಪ್ತವಾಗಿರೋ ಸ್ವರೂಪ, ಯಾವುದನ್ನು ಆಶ್ರಯಿಸೋದು ಸ್ವರೂಪ. ಯಾತಕ್ಕೆ ಬೇಕು ಅನ್ನೋದು ಆ ಕಾಮವೇ ತಪ್ಪದು. ಬೇಕು ಅನ್ನೋ ಬುದ್ಧಿ ಬಂತು ಅಂದ್ರೆ ಅಂದ್ರೆ ಇದು ಮೀನು ಆ ಹುಳ ಕಟ್ಟಿರ್ತಾರಲ್ಲ ತುದಿ ಇದೆ, ಬೇಕು ಕಸ್ಕೊಂಡ್ಬಿಡುತ್ತೆ, ಹೇಳ್ತಾರೆ ಪ್ರಾಣನೇ ಕೊಟ್ಕೊಂಡ್ಬಿಡುತ್ತೆ ಬೇಕು ಆಸೆ ಪಟ್ಕೊಂಡು. ಕುರಂಗ ಮಾತಂಗ ಪತಂಗ ಭೃಂಗ ಮೀನಾಹತ ಪಂಚಭಿರೇವ ಪಂಚ ಏಕಪ್ರಮಾಥಿ ಸಕಥನ್ ನಿಹನ್ಯತೆ ಯಶಾಂಕಿತ ಪಂಚಭಿರೇವ ಪಂಚ. ವಿವೇಕ ಚೂಡಾಮಣಿಲಿ ಒಂದೊಂದು ಬಲಿಷ್ಠವಾದ ಇಂದ್ರಿಯದಿಂದಲೇ ಒಂದು ಜೀವ ಕಳ್ಕೊಂಡ್ಬಿಡ್ತು. ನಾಲ್ಗೆ ಬಲಿಷ್ಠ, ಯಾವುದಕ್ಕೆ? ಮೀನಿಗೆ, ಅದು ಪ್ರಾಣ ಕಳ್ಕೊಂಡ್ಬಿಡ್ತು. ಈ ಜಿಂಕೆಗೆ ಶಬ್ದ ಹೊಡೆದ್ಬಿಟ್ರೆ ನಾಯಿ ಹೋಗ್ಬಿಟ್ಟು ಓಡ್ಬಿಡುತ್ತೆ, ಓಡ್ಬಿಟ್ಟು ಆ ಬಲಿಗೆ ಪೊಳೆ ಹೊರಬಿಟ್ಟು ಸುತ್ಕೊಂಡ್ಬಿಡ್ತದೆ, ಸಿಗಾಕೊಂಡ್ಬಿಡುತ್ತೆ. ಪತಂಗ ಜೀಪದ ಹೊಳೆಗೆ ಬೆಂಕಿ ಕಾಣ್ತಿದ್ರೆ ಅದು ಗೊತ್ತೇ ಆಗಲ್ಲ, ಹೋಗಿ ಬಿದ್ಬಿಡುತ್ತೆ, ಸತ್ತೋಗ್ಬಿಡುತ್ತೆ. ರೂಪಕ್ಕೆ ಮೋಹ ಹೋಗುತ್ತೆ ಪತಂಗ, ಶಬ್ದಕ್ಕೆ ಮೋಹ ಹೋಗುತ್ತೆ ಜಿಂಕೆ, ರುಚಿಗೆ ಮೋಹ ಹೋಗುತ್ತೆ ಮೀನು. ಕುರಂಗ ಮಾತಂಗ ಪತಂಗ ಭೃಂಗ ಮೀನಾಹದ. ಮಾತಂಗ ಸ್ಪರ್ಶಕ್ಕೆ ಆನೆಗೆ ಸಿಂಹ ಸ್ವಪ್ನ ಬಂದ್ಬಿಟ್ಟು ಸತ್ತೋಗ್ಬಿಡ್ತಂತೆ. ಸಿಂಹ ಬಂದು ಹಾರು ಬಂದಂಗೆ ಆಗ್ಬಿಡ್ತು ಅಂದ್ರೆ ಆನೆಗೆ ತಡ್ಕೊಳಕ್ಕೆ ಆಗಲ್ಲಂತೆ. ಒಂದೊಂದಕ್ಕೆ ಕುರಂಗ ಮಾತಂಗ ಪತಂಗ ಭೃಂಗ ಮೀನಾಹತಾಹ ಪಂಚಭಿರೇವ ಏಕ. ಒಂದೊಂದೇ ಬಲಿಷ್ಠವಾದ ಸತ್ವಾಗಿದೆ, 5 ಬಲಿಷ್ಠವಾಗಿದೆ ಇವನಿಗೆ. ಈ ಮನುಷ್ಯನಿಗೆ 5 ಚುರುಕಾಗಿದೆ, ಇವನಿಗೆ ಏನಾಗಬೇಡ ಅಂತ. ಇನ್ನು ಜೀವ ಉಳಿಸ್ಕೊಂಡಿದ್ದಾನೆ, ಇದು ಆಶ್ಚರ್ಯ ಬದುಕೊಂಡಿದ್ದಾನೆ ಅಂದ್ರೆ ಇಷ್ಟೊಂದು ಸತ್ತೋಗ್ಬೇಕಾಯ್ತು ಇವು ಅಂತ ಅವ್ರು ಹೇಳ್ತಾರೆ. ಹಾಗೆ ವಿಕ್ರಿಯಾ ಬಂತು ಅಲ್ಲಿ ವಿಷಯತ್ವ ಬರುತ್ತೆ, ವಿಷಯತ್ವ ಬಂತು ಹಾನೋಪಾದಾನ ಉಂಟಾಗ್ಬಿಡುತ್ತೆ. ನತ ದ್ವಯಂ ಇಹ ಬ್ರಹ್ಮಣಿ ಸಂಭವತಿ. ವಿಕ್ರಿಯಾವೂ ಇಲ್ಲ ಮತ್ತೆ ವಿಷಯತ್ವೂ ಇಲ್ಲ. ವಿಕ್ರಿಯವಾದ ವಿಷಯ ಎರಡೂ ಇಲ್ಲಿಲ್ಲ ಈ ಬ್ರಹ್ಮದಲ್ಲಿ. ವಿಕ್ರಿಯಾತ್ವ ವಿಷಯ ಅದು ಹಾನವಾಗಲಿ ಉಪಾದಾನವಾಗಲಿ ಅದೇ ಹಾನೋಪಾದಾನ ಎರಡೂ ಬ್ರಹ್ಮದಲ್ಲಿಲ್ಲ. ಎತ್ತ ಈ ವಿಕ್ರಿಯಾ ತದ್ವಿಷಯತ್ವ ವಾ ಅದನ್ನು ತಗೋಬಹುದು, ಹಿಂದಿನ ವಾಕ್ಯ ತಗೋಬಹುದು. ಅದು ಹಾನೋಪಾದಾನ ಅದು ಹಿಂದಿನ ವಾಕ್ಯ, ಅದೆರಡು ಬ್ರಹ್ಮದಲ್ಲಿ ಹೊಂದೋದಿಲ್ಲ. ವಿಕಾರ ಹೇತೋ ಅನ್ಯಸ್ಯ ಅಭಾವಾತ್ ನಿರವಯತ್ವಾಚ್ಛ. ವಿಕಾರಕ್ಕೆ ಕಾರಣ ಇನ್ನೊಂದಿದ್ರೆ, ಈ ಶರೀರ ಇದ್ದಿದೆಯಲ್ಲ, ಶರೀರಕ್ಕಿಂತ ಬೇರೆಯಾಗಿ ಪಂಚಭೂತ ಇದೆಯಲ್ಲ, ಗಾಳಿ ನೀರು ಉಷ್ಣ, ಇದು ಅದನ್ನ ಶರೀರ ವಿಕಾರ ಬಿಡುತ್ತೆ. ಚಳಿ ಬೀದ್ಗುಳೆ ಎಲ್ಲ ಅಂತ ಒಳೆಯುತ್ತೆ. ಉಷ್ಣ ಜಾಸ್ತಿ ಆದ್ರೆ ಅದೊಂಥರ ಚೇಂಜ್ ಆಗುತ್ತೆ, ಗಾಳಿಗೆ ಒಂಥರ ಆಗುತ್ತೆ, ಆಹಾರದಿಂದ ಒಂದು ರೀತಿ ಆಗುತ್ತೆ, ವಾತಾವರಣದಿಂದ ದೇಹದಲ್ಲಿ ಪರಿಣಾಮ ಆಗ್ತಾನೆ ಇರುತ್ತೆ, ಉಬ್ಬೋದು ಕುಗ್ಗೋದು ಆಗ್ತಾನೇ ಇರುತ್ತೆ. ಈಗ ವಿಕಾರಕ್ಕೆ ಕಾರಣವಾಗಿರೋದು ಇನ್ನೊಂದಾದ ವಸ್ತು, ಅದು ಇವನಿಗೆ ಇಲ್ವೇ ಇಲ್ಲ, ಈ ಬ್ರಹ್ಮಕ್ಕೆ ಇಲ್ವೇ ಇಲ್ಲ. ಇದು ನಿರವಯವ, ಸ್ಪೇರ್ ಪಾರ್ಟ್ಸು ಇಲ್ಲ. ಈ ಆಕಾಶಕ್ಕೆ ಹೇಗೆ ವಿಕಾರವಾಗಲ್ವೋ, ಆಕಾಶಕ್ಕಿಂತ ಸೂಕ್ಷ್ಮ ಆತ್ಮನ ವಿಕಾರವೇ ಇಲ್ಲ. ಆದ್ರಿಂದಲೂ ಅದರಲ್ಲಿ ಯಾವ ಇದು ವಿಕಾರ ದ್ವೈತ್ವ ಬರೋದೇ ಇಲ್ಲ, ನಿರವಯವ ಹೊಂದೋದೇ ಇಲ್ಲ. ಅತಃ ನತತ್ರ ಹಾನೋಪಾದಾನೇ ಸಂಭವತಃ. ಹೀಗಿರೋದ್ರಿಂದ ಆ ಸ್ವರೂಪದಲ್ಲಿ ಹಾನ ಉಪಾದಾನ ಎರಡೂ ಇಲ್ಲ. ಬಿಡೋದು ತೆಗೆದುಕೊಳ್ಳೋದು, ಹಾನಮ ವಹಾಕ್ತಿಯಾಗಿ ಅಲ್ಲಿಟ್ಟು ಬಿಡುವಿಕೆ ಅಂತ, ತೆಗೆದುಕೊಳ್ಳುವಿಕೆ ಎರಡೂ ಕೂಡ ಅದಕ್ಕೆ ಹೊಂದೋದಿಲ್ಲ. ಲಪ ವ್ಯಕ್ತಾಯಾಮ್ ವಾಚಿ ಲಪಮಾನಸಿತ ಧಾತು ಮರ್ಸೋಬಿಡುದು. ಲಪ ವ್ಯಕ್ತಾಯಾಮ್ ವಾಚಿ ಲಪದ ಅಭಿಲಪತಿ. ಅತಃ ಚಿಂತಾ ಯತ್ತ ನ ವಿದ್ಯತೆ
ಎಸ್ಮಿನ್ ಆತ್ಮನಿಂದ ಎಚ್ಚರ ಸಪ್ತಮ ಎಚ್ಚರಲ್ಲದು. ಯಾವ ಆತ್ಮನಲ್ಲಿ ಚಿಂತೆ ಎಂಬುದೇ ಇರುವುದಿಲ್ಲವೋ, ಆತ್ಮನಲ್ಲಿ ಮುಳುಗಿದವನು ಚಿಂತೆ ಇಲ್ಲ. ಪ್ರಪಂಚದ ಮುಳುಗಿ ಚಿಂತೆ ಬಂದ್ಬಿಡ್ತಾರೆ. ಪ್ರಪಂಚಕ್ಕೆ ಬಂದ್ಕೊಡೇನೆ ಅದು ಹಂಗಾಗ್ಬೇಕಾಯ್ತು, ಹಿಂಗಾಗ್ಬಿಡ್ತು, ಅವ್ರು ಹಿಂಗ್ ಮಾಡ್ಬೇಕಾಯ್ತು, ಹಿಂಗಾಯ್ತು, ಅವ್ರು ಯಾಕಪ್ಪ ಅವರ ಸಜೆಷನ್ ಕೊಡ್ತಾರೋ ಏನೋ, ಸುಮ್ಮನೆ ಇರಲ್ಲ ಯಾಕೋ, ಯಾರು ಕೇಳಿದ್ರು ಏನೋ, ಅವರೆಲ್ಲ ಯಾಕಪ್ಪ ಹೇಳ್ಬೇಕು, ಅವರು ಏನೇನೋ ವಿಷಯ ಮಾಡ್ತಾನೆ ಏನೋ, ಇವೆಲ್ಲ ಎಲ್ಲರೂ ಹೇಳ್ತಾರೆ. ಎಲ್ಲರ ಮಾತು ಕೇಳ್ಕೊಂಡು ಏನು ಮಾಡಕ್ಕಾಗಲ್ಲ. 100 ಜನ 100 ಸಲಹೆ ಕೊಡ್ತಾರೆ. ಏನಂತೆ ಮಾಡಕ್ ಹೋಗ್ತೀರಾ, ಎಂತ ಮಾಡಕ್ಕಾಗತ್ತೆ? ನಿಮ್ ಬಾಳ್ ನೀವು ನಿಶ್ಚಯ ಮಾಡ್ಬೇಕಪ್ಪ, ಇಲ್ಲ ಹೋಗೋದು, ಇಲ್ಲ ತಗೊಳ್ಬೇಕು, ಇಲ್ಲ ಮಾಡ್ಬೇಕು, ಇಲ್ಲ ಏನೋ ಒಂದು ಫಂಕ್ಷನ್ ಮಾಡ್ಬೇಕಾ ಬಿಡ್ಬೇಕಾ, 25 ಜನ 20 ಸಲಹೆ ಕೊಡ್ತಾರೆ. ಅವ್ನು ತಗೋಬೇಕಾ ಪದಾರ್ಥವನ್ನು ತಗೋಬೇಕಾ, 20 ಜನ 20 ಸಜೆಷನ್. ಏನ್ ಮಾಡ್ತೀರಾ? ಎಲ್ಲಿಗೆಲ್ಲ ಹೋಗ್ಬೇಕಾ ಬೇಡ, 20 ಜನ 20 ಸಜೆಷನ್ ಕೊಡ್ತಾರೆ. ಏನ್ ಮಾಡ್ತೀರಾ? ಎಲ್ಲದಕ್ಕೂ ಈ ಅನೇಕ ಒಪಿನಿಯನ್ ಇದೆಯಲ್ಲ, ಇದು ಯಾವತ್ತೂ ಅದು ವಿಕ್ಷೇಪವೇ, ಕಷ್ಟವೇ. ಒಂದ್ಮ್ಯಾನ್ ಆಗ್ಬೇಕು. ರಾಮನಂತೆ ಒಂದ್ಮ್ಯಾನ್ ಆಗ್ಬೇಕು. ರಾಮ ತಗೋಬೇಕು ಅಂತ ತೀರ್ಮಾನ ಮಾಡ್ದ ವಿಭೀಷಣ. ಯಾರು ಬೇಡ ಅಂತ ಕೇಳಲಿಲ್ಲ, ತಗೊಂಡು ಹೊರಟೋಗ್ತಾರೆ. ಏನೆಲ್ಲ ಫೇಸ್ ಮಾಡ್ತೀವಿ ಹಾಗೆ. ಇಲ್ಲ ಬೇಡ ಬಿಟ್ಟು ಹಾಕು ಅಷ್ಟೇ. ಇಲ್ಲ ಬೇಕಾ ತಗೊಂಡ್ಬಿಡು. ಅಯ್ಯೋ ಏನ್ ಮಾಡ್ಲಿ, ಅವ್ರು ಬೇಡ ಅಂತಾರಲ್ಲ, ಇವ್ರು ಬೇಕು ಅಂತಾರಲ್ಲ, ಇವ್ರು ತಗೊಳ್ಳಿ ಏನಾಗಲ್ಲ ಅಂತಾರಲ್ಲ, ಏನೋ ಒಂದು ಇದು ಪಾಲಿಸಿ ತಗೋಬೇಕಾ ಬೇಡವಾ ಅಂತ. ಅದಕ್ಕೆ 20 ಜನ 20 ಆ ಪಾಲಿಸಿ ಮೋಸ ಅಂತ. ಫಸ್ಟ್ ಕ್ಲಾಸ್ ಪಾಲಿಸ. ಸತ್ಯಕ್ಕೂ ಧರ್ಮಕ್ಕೂ ಪ್ರತೀಕನಾಗಿ ರಾಮ ನಡ್ಕೊಂಡ. ಅದೇ ವೇದಾಂತದ ಏನು ನೀವು ಥಿಯರಿ ಹೇಳ್ತೀರಿ, ರಾಮ ಪ್ರಾಕ್ಟಿಕಲ್ ಆಗಿ ನಡ್ ತೋರಿಸ್ದ ಅಷ್ಟೇ. ಏನು ರಾಮಾಯಣ ವೇದಾಂತ ಬೇರೆ ಅಲ್ಲ. ಅಮನಸ್ತ್ವಾತ್ ಕುತಸ್ತತ್ವ ಹಾನೋಪಾದಾನೆ ಇತ್ಯರ್ಥ. ಮನಸ್ಸೇ ಇಲ್ಲವಾದ್ದರಿಂದ, ಯಾತಕ್ಕೆ ಹೋಗದೆ ಇರೋಕ್ಕೆ ಬಿಡದೆ ಇರೋಕ್ಕೆ, ಮನಸ್ಸೇ ಇಲ್ಲವಾದ್ದರಿಂದ ಅಲ್ಲಿ ಹಾನೋಪಾದಾನ ಹೆಂಗ್ರಿ ಹೊಂದತ್ತೆ? ಹಾನವೂ ಇಲ್ಲ, ಉಪಾದಾನ. ಮನಸ್ಸಿದ್ದೆ ಹಾನವೂ ಉಪಾದಾನವೂ ಬರುತ್ತೆ. ಮನಸ್ಸೇ ಇದ್ದರೆ ಹಾನೋಪಾದಾನ ಬರೋದಿಲ್ಲ. ಯದೈವ ಆತ್ಮಸತ್ಯಾನುಬೋಧೋ ಜಾತಃ ತದೇವ ಆತ್ಮಸಂಸ್ಥ್ಯಾಭಾವಾದ್ ಅಗ್ನಿಷ್ಠವದು ಆತ್ಮನ್ಯೇವ ಸ್ಥಿತಂ ಜ್ಞಾನಂ. ಯಾವಾಗಲೇ ಆತ್ಮನೇ ಸತ್ಯ ಅನ್ನುವಂಥ ತಿಳುವಳಿಕೆ ಉಂಟಾಗ್ಬಿಡ್ತೋ, ಯದೈವ ಜಾತಂ ಅಂತ, ಆತ್ಮನೇ ಇದೆಲ್ಲವೂ ಅನ್ನುವಂಥ ತಿಳುವಳಿಕೆ ಯಾವಾಗಲೇ ಉಂಟಾಗ್ಬಿಡ್ತೋ ಆಗಲೇ ಆತ್ಮದಲ್ಲಿ ಸೆಟ್ಲಾಗ್ಬಿಡುತ್ತೆ ಮನಸ್ಸು. ಆತ್ಮದಲ್ಲಿ ನಿಂತು ಬಿಟ್ಟ ಮೇಲೆ ಅದಕ್ಕೆ ವಿಷಯವೇ ಇಲ್ಲವಾದ್ದರಿಂದ, ಹೇಗೆ ಅಗ್ನಿಯ ಉಷ್ಣ ಕಟ್ಟಿಗೆ ಮುಗಿದೋದ್ಮೇಲೆ ಅಗ್ನಿಯಲ್ಲೇ ಅಡಗ್ಬಿಡುತ್ತೋ, ಬೇರೆ ಇದಲ್ಲ ಸಾಮಾನ್ಯ ಇರೋದು, ಹಾಗೆ ಆತ್ಮನಲ್ಲಿಯೇ ನಿಂತ್ಕೊಂಡು ಹೋಗ್ಬಿಡುತ್ತೆ, ಒಂದು ಹೋಗ್ಬಿಡುತ್ತೆ, ಸೇರು ಬಿಡುತ್ತೆ ಆತ್ಮ. ಇದು ಬರಲಿಲ್ಲ ರಾಜು, ಇಲ್ಲೇ ಇದ್ದಾರೆ. ಅಮ್ಮ ಬಂದ್ರು, ಏನ ಬರ್ಲಿಲ್ಲ. ಫೋನ್ ಮಾಡಿದ್ರೆ ನೀವು ಬರಲ್ಲ ಅಂದ್ರೆ ಆಗಲಿ. ಅಜಾತಿ ಜಾತಿ ವರ್ಜಿತಂ. ಅದು ಅಜಾತಿಯು ಅಂದ್ರೆ ಜಾತಿ ಇಲ್ಲದ್ದು ಅಂದ್ರೆ ಹುಟ್ಟಿಲ್ಲದ್ದು ಅಂತ ಸರ್. ಜಾತಿ ಇದು ಬ್ರಾಹ್ಮಣ ಕ್ಷತ್ರಿಯ ಆ ಜಾತಿಯೂ ಇಲ್ಲ. ಜಾಯತೆ ಐತಿ ಜಾತಿ ಜನಿ ಪ್ರಾದುರ್ಭಾವ ವ್ಯಕ್ತಿಯನ್ನು ಹುಟ್ಟುವಿಕೆ ಅದು ಇಲ್ಲ. ಹುಟ್ಟುವಿಕೆ ಇಲ್ಲ, ಹುಟ್ಟಿದ ಮೇಲೆ ಆಗುವಂತ ಕ್ಯಾಟಗರಿಯೂ ಇಲ್ಲ, ಎರಡೂ ಇಲ್ಲ ಅದರಲ್ಲಿ. ಅಜಾತಿ ಜಾತಿ ವರ್ಜಿತವಾಗಿದೆ. ಸಮತಾಂಗತಂ ಪರಂ ಸಾಮ್ಯಂ ಆಪನ್ನಂ ಭವತಿ. ಸಮತ್ವ ಹೊಂದಿದೆ, ಅತ್ಯಂತ ಹೆಚ್ಚಿನ ಸಾಮ್ಯತೆ. ಆಕಾಶ ಆಗಿ ಎಲ್ಲರನ್ನೂ ಈಕ್ವಲ್ ಆಗಿದೆಯೋ ಅದಕ್ಕಿಂತ ಹೆಚ್ಚು ಈಕ್ವಲ್. ಎಲ್ಲವೂ ಆಗಿ ಯಾವುದಕ್ಕೂ ಅಂಟ್ಕೊಳ್ದೇನೆ ಎಲ್ಲರ ಮುಂದೆ ತೋರ್ತಾ ಇರೋದು ಅದೇ. ಒಂದು ಇರುವಿಕೆ ರೂಪದ ಕುರ್ಚಿ ಇದೆ, ಕಿಟಕಿ ಇದೆ, ಗೋಡೆ ಇದೆ, ಪುಸ್ತಕ ಎಲ್ಲ ಇದೆ ಅಂದ್ರೆ ಅದರದ್ದೇ. ಇದೇ ಅನ್ನೋದ್ರಲ್ಲಿ ಫ್ಯಾನ್ ಇದೆ ಅನ್ನೋದಕ್ಕೂ ಪುಸ್ತಕ ಇದೆ ಅನ್ನೋದು ಏನು ವ್ಯತ್ಯಾಸವ? ಇರುವಿಕೆಯಲ್ಲಿ ಉನಿಕಿ ತೆಲುಗು ತಪ್ತಾರೋ ಉನಿಕಿ ಅಂಟಾರ కదా, ಆ ಉನಿಕಿలో ఏం తేడా ఉంది? ಎಕ್ಸಿಸ್ಟೆನ್ಸ್, ಅಸ್ತಿತ್ವ. ಆ ಅಸ್ತಿತ್ವದ ಏನು ವ್ಯತ್ಯಾಸ? ಏನು ವ್ಯತ್ಯಾಸ ಇಲ್ಲ. ಸಮತ್ವವನ್ನು ಪರಸಾಮ್ಯವನ್ನು ಹೊಂದಿದೆ, ಪೂರ್ಣ ಸಾಮ್ಯತ್ವವನ್ನು ಹೊಂದಿರತಕ್ಕಂಥ ಸ್ವರೂಪ ಅದು. ಇದಾದೂ ಪ್ರತಿಜ್ಞಾತಂ ಅಥೋಪಕ್ಷಾಮ್ಯ ಕಾರ್ಪಣ್ಯ ಮಜಾತಿ ಸಮತಾಂಗತಮಿತಿ ತದ್ ಉಪಪಸ್ಥಿತಃ ಶಾಸ್ತ್ರತಶ್ಚ ಉಕ್ತಂ ಉಪಸಂಹ್ರಿಯತೆ ಅಜಾತಿ ಸಮತಾಂಗತಮಿತಿ. ಹಿಂಗೆ ಹೇಳಿದ್ರು, ಅದು ಉಪಾಸನಾಶ್ರಿತೋ ಜಾತಿ ಬ್ರಹ್ಮಣಿ ವರ್ತದೆ ತಾವತ್ಪತ್ತೇ ಕೃಪಣ ಅಂದ. ದೀನತೆ ಇಲ್ದಿರೋ ಸ್ಥಿತಿ ಹೇಳ್ತೀನಿ. ಅಥೋಪಕ್ಷಾಮ್ಯ ಕಾರ್ಪಣ್ಯ, ಎಲ್ಲೂ ಹುಟ್ಟಿದ ಎಲ್ಲ ಕಡೆ ಏಕತ್ವವನ್ನು ಪಡ್ಕೊಂಡಂತ ಒಂದು ಸತ್ವ ತಿಳಿಸ್ಕೊಡ್ತೀನಿ, ದೈನ್ಯತೆ ಹೊರಟು ಹೋಗುತ್ತೆ ಅಂತ ಸ್ಥಿತಿ ಪ್ರತಿಜ್ಞೆ ಮಾಡಿದ್ರಲ್ಲ, ಉಪಸಂಹಾರ ಮಾಡಿದ್ರು. ಹೇಳ್ತೀನಿ ಪ್ರತಿಜ್ಞೆ ಮಾಡಿದ್ರು. ಈಗ
ಆರಂಭದಲ್ಲಿ ಪ್ರತಿಜ್ಞೆ ಮಾಡಿದ್ದಾಗಿರುವ ಅಕಾರ್ಪಣ್ಯ ಸ್ಥಿತಿಯನ್ನು ಹೇಳ್ತೀನಿ, ಸಮತ್ವವನ್ನು ಹೊಂದಿದ್ದನ್ನು ಹೇಳ್ತೀನಿ ಅಂತ ಹೇಳಿ ಯಾವುದನ್ನು ಹೇಳಿದ್ರೋ ಇದೇ ಅದು. ಈ ಶ್ಲೋಕದಲ್ಲಿಯೇ ಅದಾದಿ ಸಮತಾಂಗ ಅಂತ ಹೇಳಿ 38ನೇ ಶ್ಲೋಕದಲ್ಲಿ ಉಪಪತ್ತಿಯಿಂದ ಯುಕ್ತಿ ಕೊಟ್ಟು ಶಾಸ್ತ್ರದ ವಾಕ್ಯವನ್ನು ಕೊಟ್ಟು ಅದನ್ನೇ ಉಪಸಂಹಾರ ಮಾಡ್ತಿದ್ದಾರೆ. ಇದು ಹುಟ್ಟಿಲ್ಲದ್ದಾಗಿದೆ, ಸಮತ್ವವನ್ನು ಪಡ್ಕೊಂಡಿದೆ, ಏಕರೂಪತ್ವವನ್ನು ಪಡ್ಕೊಂಡಿದೆ, ಅಖಂಡ ಪರಿಪೂರ್ಣವಾಗಿ ನಿಂತಿರುವಂತಹ ಸ್ವರೂಪ ಇದು, ಅಜಾದ್ಯ ಸ್ವರೂಪ ಇದು. ಈ ಸ್ವರೂಪದಲ್ಲಿ ಮನಸ್ಸು ವಿಶ್ರಾಂತಿ ಪಡ್ಕೊಂಡಿದೆ. ಯೋಗಿಯ ಮನಸ್ಸು ಅಲ್ಲಿ ಹೋಗಿ ವಿಶ್ರಾಂತ ಆಗ್ಬಿಟ್ಟು ಇನ್ಮತ್ ಬರೋದು ಇಲ್ಲ, ತಿರುಗಿ ನೋಡಲ್ಲ ಪ್ರಪಂಚವನ್ನ. ಆರಂಭ ಇನ್ನು ತತ್ವ ಜ್ಞಾನ ಆಗುವವರೆಗೆ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಆಗ್ತಾ ಇರುತ್ತಲ್ಲ. ತತ್ವ ನಿಶ್ಚಯವಾದ ಮುಳುಗಿಬಿಡ್ತು, ಬಾಧಿತವಾಯಿತು ಅಂದ್ರೆ ಇನ್ ತಿಪ್ಪಲ್ಲಾಗ ಹೊಡೆದು ಪ್ರಪಂಚ ಕಡೆ ಬರಲ್ಲ. ಅದು ಬಂದರೂ ಕೂಡ ಸುಮ್ಮನೆ ಮೆಕ್ಯಾನಿಕ್ ಆಗಿ ಬರುತ್ತೆ ಹೊರತು ಅದು ಯಾವ ಇದರಲ್ಲಿ ಆಸಕ್ತಿ ಅಥವಾ ಆಗ್ರಹ ಹಠ ಏನೂ ಇಲ್ಲ. ಸುಮ್ಮನೆ ಪರಿಚಯಾತ್ಮಕ ಬರ್ತಾ ಇರುತ್ತೆ. ಮರ ನೋಡುತ್ತೆ, ಆತ್ಮನೇ ಕಾಣ್ತಾ ಇದ್ದಾರೆ ಗೊತ್ತಾಗ್ತಾ ಇರುತ್ತೆ. ಏತಸ್ಮಾತ್ ಆತ್ಮಸತ್ಯಾನುಬೋಧಾತ್ ಕಾರ್ಪಣ್ಯ ವಿಷಯ ಅನ್ಯತು. ಏತಸ್ಮಾತ್ ಅನ್ಯತು ಕಾರ್ಪಣ್ಯ ವಿಷಯ ಅಂದು, ಇದಕ್ಕಿಂತ ಬೇರೆಯಾಗಿರೋ ಎಲ್ಲವೂ ಕೃಪಣತೆಗೆ, ದೈನ್ಯತೆಗೆ, ಅಲ್ಪತೆಗೆ ಅದು ವಿಷಯ ಗೋಚರ. ಈ ಅಜಾತಿ ಸ್ವರೂಪದಲ್ಲಿ ಸೆಟ್ಲ್ ಆಗೋದು ಬಿಟ್ರೆ ಅಲ್ಲಿ ಬಂದು ಯಾವ ಪದವಿಯ ಹೊಂದಲೇನ, ಇಂದ್ರ ಪದವಿಯ ಪಡ್ಕೊಳ, ದೇವತಾ ಸ್ಥಾನವನ್ನೇ ಪಡ್ಕೊಳ, ನಿನಗಿಂತ ಬೇರೆ ಇನ್ನೊಂದು ಇದೆ ಅಂತ ಆಯ್ತನ, ನಿನ್ ಕೃಪಣ ಕಣ, ನೀನ್ ದೀನ, ನೀನ್ ಅಲ್ಪ, ನೀನ್ ದುಃಖಿ, ನೀನು ಏನು ಮಾಡಕ್ಕಾಗಲ್ಲ. ಇನ್ನೊಂದೊಂದು ಬಂದ್ಬಿಟ್ರೆ ಅದನ್ನು ಬೇಕು ಅಂತ ಅನ್ಸುತ್ತೆ. ಬೇಕು ಅಂತ ಅನಿಸಿದ ಮೇಲೆ ನಿಂಗೆ ಸ್ವಾತಂತ್ರ್ಯ ಇಲ್ಲ, ಸಿಗ್ಬೇಕು ಅನ್ನೋದು. ಯಾವಾಗ ಸಿಗ್ಲಿಲ್ಲ ನಿಂಗೆ ದುಃಖ ಆಗೇ ಆಗುತ್ತೆ. ಏನು ಮಾಡಕ್ಕಾಗಲ್ಲ. ಎಲ್ಲಾ ದಿವಸ ಎಲ್ಲರ ಮೂಡು ಒಂದೇ ತರಹ ಇರಲ್ಲ. ಸ್ನೇಹಿತನಿಗೆ ಕರೀತಾನೆ, ಬಾರಂಗ್ ಬೇಜ, ನಂಗೆ ಬೇಜ, ನಂಗೆ ಬರಲ್ಲ ಅಂತಾರೆ. ಅವಾಗ ಏನ್ ಮಾಡ್ತೀಯ, ಕರೆದು ಬರಲ್ಲ ಅಂತ ಬೇಜ ಮಾಡ್ಕೊತಾನೆ. ಪಾಪ ಅವನಿಗೆ ಏನ್ ಸಮಸ್ಯೆ ಇದೆ ಇವನಿಗೆ ಗೊತ್ತಾ. ಇವನೇನೋ ನೀ ಬಾಂದ್ ಅಂದ್ಬಿಡ್ತಾನೆ, ಇವಾಗ ನಂಗೆ ಬೇಜಾರು, ಮನೆಗೆ ಬಾರೋ ಒಟ್ಟಿಗೆ ಮಾತಾಡೋಣ, ಹಾಗೆ ಅಯ್ಯೋ ಇಲ್ಲ ಕಣ ನಂಗೇನೋ ಬೇರೆ ಕೆಲಸ ಇದೆ, ಅರ್ಜೆಂಟು ಹೋಗೋದು, ನಾನು ಕರೆದು ನೀನು ಬರೋಲ್ಲ ಅಂತೀಯ, ಹಂಗಂತೀಯ ಹಿಂಗಂತೀಯ ಅಂತ ಉಂಟು. ಕರೆದು ಎಷ್ಟೋ ಜನ ಬರಲ್ಲ, ನಾನು ಬರಲ್ಲ ಅಂತ ನಾನು ಏನ್ ಮಾಡಕ್ಕಾಗಲ್ಲ. ಎಲ್ರಿಗೂ ಸ್ವಾತಂತ್ರ್ಯ ಇದ್ದೇ ಇದೆ, ಬರಲ್ಲ ಅಂತ ಹೇಳ್ತೀನಿ. ಏನ್ ಮಾಡ, ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರು ಅರ್ಥನೂ ಇಲ್ಲ. ಎಲ್ಲರೂ ಅಲ್ಲಿ ಬೇಜಾರು ಮಾಡ್ಕೊಂಡ್ರೆ ದುಃಖಕ್ಕೆ ಕಾರಣ ಆಗುತ್ತೆ. ಬೇಜಾರು ಮಾಡ್ಕೊಂಡಿಲ್ಲ, ಬಂದ್ರೆ ಸಂತೋಷ ಇಲ್ಲ, ಬಂದೇ ಇಲ್ಲ ದುಃಖ ಇಲ್ಲ, ಏನು ವ್ಯತ್ಯಾಸ ಇಲ್ಲ. ಆ ರೀತಿ ಇದ್ದ ಮಾತ್ರ ಆಗದಾಗತ್ತೆ. ಇಲ್ಲ ಆತ್ಮಸತ್ಯ ಅನುಬೋಧಕ್ಕಿಂತ ಬೇರೆ ಇನ್ನೊಂದನ್ನು ಕಂಡ ಅಂದ್ರೆ ಅಲ್ಲಿ ಕೃಪಣತೆಗೆ, ದೈನ್ಯತೆಗೆ, ದುಃಖಕ್ಕೆ, ಇದಕ್ಕೆ ಪರತಂತ್ರತೆಗೆ ವಿಷಯ ಆಗ್ಬಿಡ್ತಾನೆ. ಪರತಂತ್ರ ಆಗ್ಬಿಡ್ತಾನೆ ಅಂತ ಆಸೆ ಬಂದ್ಬಿಟ್ರೆ, ನೀ ಆಸೆ ಪಟ್ಟು ಕೂಡಲೇ ನೀ ಅದು ನಿನ್ನ ಎಳೆದಾಕ್ಬಿಡ್ತಾರೆ. ನಿಂಗೆ ಆಸೆ ಇಲ್ಲ ಅಂದ್ರೆ ನಿಂಗೆ ಎಳೆ ಹಾಕಕ್ಕಾಗಲ್ಲ. ಏನಾದ್ರು ಆಸೆ ಪಟ್ಟಿಲ್ಲ ಅದನ್ನೇ ನಿನ್ನ ಡೊಗಿಸ್ತಾರೆ, ಬಿಡಲ್ಲ. ಯೋ ವಾ ಏತದಕ್ಷರಂಗಾರ್ಗಿ ಅವಿದಿತ್ವ ಅಸ್ಮಾಲ್ ಲೋಕಾತ್ ಪ್ರೈತಿ ಸಕೃಪಣಃ ಇತಿ ಶ್ರುತೇಃ. ಯಾವನಾದರೂ ಸರಿಕಳಮ್ಮ ಗಾರ್ಗಿ ಈ ಲೋಕದಿಂದ ಈ ಆತ್ಮನ ಅರಿಯದೆ ಹೋದ ಅಂತ ಆದ್ರೆ, ಅರ್ಚ್ಕೊಂಡು ಹೋದೇ ಪರವಾಗಿಲ್ಲ, ಅರಿಯದೆ ಹೋದ ಅಂದ್ರೆ ಅವನು ದೀನ, ಅವನು ಅಲ್ಪ, ಅವನು ಪರತಂತ್ರ, ಅವನು ದುಃಖಿ, ಅವನು ವಿಕಾರಿ, ಅವನು ಯಾವಾಗಲೂ ಕಷ್ಟಲೇ ಇರೋ. ಎಷ್ಟೇ ದೊಡ್ಡ ಪದವಿ ಪಡ್ಕೊಳ್ಳಿ, ತಲೆಗಿಂತ ಬೇರೆ ಇನ್ನೊಂದಿತ್ತು, ಆತ್ಮನ ಕಂಡ್ಕೊಳ್ಳಿಲ್ಲ ಅಂತ ಆಯ್ತು ಅಂದ್ರೆ ಅವನು ದೀನನೇ, ಅವನು ಅಲ್ಪನೇ, ಅವನು ದುಃಖಿ, ಅವನು ಕಷ್ಟ. ಅದು ಪ್ರಾಪ್ಯೈತ ಸರ್ವ ಕೃತಕೃತ್ಯೋ ಬ್ರಾಹ್ಮಣೋ ಭವತಿ ಇತ್ಯರ್ಥ. ಪ್ರಾಪ್ಯೈತ ಕೃತಕೃತ್ಯೋಸೌ ದ್ವಿಜೋ ಭವತಿ ನಾನ್ಯಥಾ ಏತದ್ವಿಜನ್ಮ ಸಾಫಲ್ಯಂ ಬ್ರಾಹ್ಮಣಸ್ಯ ವಿಶೇಷತಃ ಪ್ರಾಪ್ಯೈತ ಕೃತಕೃತ್ಯೋಸೌ ದ್ವಿಜೋ ಭವತಿ. ಮನುಸ್ಮೃತಿ 12ನೇ ಅಧ್ಯಾಯ. ಈ ತತ್ವವನ್ನು ಕಂಡ್ಕೊಂಡ ಅವನು ಬ್ರಾಹ್ಮಣ, ಅವನು ಗೆದ್ದ, ಅವನು ಕೃತಾರ್ಥ, ಅವನು ಗೆಟ. ಇಲ್ಲ ಬಿಡು, ಪಿಂಡ ಹಾಕಿಸ್ಕೊತಾನೆ, ಸಾಯ್ತಾನೆ, ದರಿದ್ರ, ಅವನು ಮತ್ತೆ ಹೊಡ್ತಾರೆ, ಮತ್ತೆ ನೆಲ ಹೋಗ್ತಾನೆ, ಏನು ಪ್ರಯೋಜನ ಇಲ್ಲ. ತತ್ವ ಕಂಡ್ಕೊಂಡು ತತ್ವೇ ದೃಷ್ಟೇ ಪರಬ್ರಹ್ಮಣಿ ಜ್ಞಾತೆ ಸರ್ವಂ ಜ್ಞಾತಂ ದೃಷ್ಟಂ ಭವತಿ ಕೃತಕೃತ್ಯೋ ಭವತಿ. ನಿತ್ಯ ತೃಪ್ತೋ ನಿರಾಶ್ರಯ. ಅವನು ಕಟ್ಕೊಂಡು ನಿತ್ಯ ತೃಪ್ತ, ಅವನು ಯಾವ ಆಶ್ರಯವೂ ಇಲ್ಲ. ಏತದ್ ಪ್ರಾಪ್ಯ, ಏತತ್ವನ ಏದು ಆತ್ಮತತ್ವಂ, ತತ್ವನ ತತ್ ಪರಮಾರ್ಥ ತತ್ವಂ ಪ್ರಾಪ್ಯ ಕೃತಕೃತ್ಯ ಕೃತಂ ಕೃತ್ಯಂ ಏನ ಸಹ ಮಾಡಬೇಕಾದದ್ದೆಲ್ಲ ಮಾಡಿದಂತಾಗೋದು. ಅವನು ಬ್ರಾಹ್ಮಣನು, ಬ್ರಹ್ಮದಲ್ಲಿ ನೆಲೆ ನಿಂತಹ ಬ್ರಾಹ್ಮಣನು ಅಂಥವನಾಗುತ್ತಾನೆ. ಅದಕ್ಕೆ ಪೂರ್ವದಲ್ಲಿದ್ದಂತಹ ಬ್ರಾಹ್ಮಣ್ಯ ಗೌಣ ಬ್ರಾಹ್ಮಣ್ಯ.
ಒಂದು ಬ್ರಾಹ್ಮಣ ಆಗ್ತಾನೋ ಅಂತ ಆಸೆಯಿಂದ ಇವತ್ತೇ ಬ್ರಾಹ್ಮಣ ಅಂತ ಅಂದ್ರು. ಬ್ರಾಹ್ಮಣ ಅಂತ ಅಂದಾದರೂ ಒಂದು ಬ್ರಾಹ್ಮಣ ಆಗ್ತೀನಿ ಪ್ರಯತ್ನ ಪಡ್ತಾನೋ ಅಂತ. ಈಗ ಬ್ರಾಹ್ಮಣ ಆಗಿಲ್ಲ, ಅವನು ಬರೀ ಜಾತ್ಯ ಬ್ರಾಹ್ಮಣ ಅನ್ಸ್ಕೊಂಡ, ಪ್ರಯೋಜನ ಇಲ್ಲ. ನಿಜವಾದ ಬ್ರಾಹ್ಮಣ್ಯ ತತ್ವಜ್ಞಾನಿಂದ ಬರೋದು, ಅದಾಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಯದ್ಯಪಿ ಇದಮಿಚ್ಛಂ ಪರಮಾರ್ಥ ತತ್ವಂ, ಪರಮಾರ್ಥ ತತ್ವವೇನೋ ಈ ರೀತಿ ಇರ್ತಕ್ಕದ್ದು ನಿಜವಾದರೂ ದಕ್ಕಲ್ಲ ಎಲ್ಲರಿಗೋ, ಕಷ್ಟ ಇದೆ. ಅದನ್ನು ಹೊಂದೋದು ಬಾಯಲ್ಲಿ ಹೇಳೋಷ್ಟು ಸುಲಭ ಅಲ್ಲ. ಅಸ್ಪರ್ಶಯೋಗೋ ವೈ ನಾಮ ದುರ್ದರ್ಶ ಸರ್ವಯೋಗಿಭಿಃ ಯೋಗಿನೋ ಬಿಭ್ಯತಿ ಹ್ಯಸ್ಮಾತ್ ಅಭಯೇ ಭಯದರ್ಶಿನಃ. ಸ್ಪರ್ಶಯೋಗೋ ವೈ ನಾಮ ದುರ್ದರ್ಶಃ ಸರ್ವಯೋಗಿಭಿಃ ಯೋಗಿನೋ ಬಿಭ್ಯತಿ ಹ್ಯಸ್ಮಾದಭಯೇ ಭಯದರ್ಶಿನಃ. ಅಸ್ಪರ್ಶಯೋಗಃ ವೈ ನಾಮ ದುರ್ದರ್ಶಃ ಸರ್ವಯೋಗಿಭಿಃ ಯೋಗಿನಃ ಬಿಭ್ಯತಿ ಹ್ಯಸ್ಮಾತ್ ಹಿ ಅಸ್ಮಾತ್ ಅಭಯೇ ಭಯದರ್ಶಿನಃ. ಬಿಭ್ಯತಿ ಯಾವ ವಚನ? ಏಕವಚನ ವಚನ. ಬಿಭ್ಯತಿ ಏಕವಚನ ಆಗ ಬಿಭ್ಯತಿ ಬಹುವಚನ ಆದ ಏಕವಚನ ಹೇಗೆ ಬರುತ್ತೆ? ಬಿಭೇತಿ ಬಿಭಿತಃ ಬಿಭೀತಃ ಬಿಭ್ಯತಿ ಬಿಭೇತಿ ಬಿಭಿತಃ ಬಿಭೀತಃ ಬಿಭ್ಯತಿ ಬಹುವಚನ ಬಿಭ್ಯತಿ ಹೆದರುತ್ತಾರೆ ಅಂತ. ಯೋಗಿನಃ ಯೋಗಿ ಯೋಗಿನು ಯೋಗಿನಃ ಬಿಭ್ಯತಿ. ಯೋಗಿಗಳು ಹೆದರ್ಕೊಳ್ತಾರೆ. ಲೋಕದ ಸಾಮಾನ್ಯ ಗ್ರಂಥ ಸಂಸಾರಿಗಳ ಕಥೆ ಏನು ಹೇಳೋದು? ವೇದಾಂತ ನಮ್ಗೆ ಈಗಲೇ ಬೇಡ ವೇದಾಂತ ಅಂತ. ಯೋಗಿಗಳು ಪ್ರಯತ್ನ ಮಾಡ್ತಿರುವಂತಹ ಸಾಧಕರ ತಂಡ ಹೊಡೆದೋಗ್ತಾರಂತ. ಈ ವಿಚಾರ ಬಂದವು ಇವು ಅರ್ಥ ಆಗಲ್ಲ ಗೊತ್ತಾಗಲ್ಲ ಅಂತ ಹೇಳಿ ಇನ್ನು ಗೃಹಸ್ಥರ ಕಥೆ ಏನು ಹೇಳೋಣ? ನಮ್ಮ ಸಾಮಾನ್ಯ ಪ್ರಾಕೃತ ಸ್ಪರ್ಶ ಯೋಗ ಯಾವುದಕ್ಕೂ ಮುಟ್ಕೊಳ್ಳದೇ ಇರೋ ಯೋಗ ಇದು. ಸ್ಪರ್ಶ ಯೋಗನ ಮುಟ್ಟುಕೊಂಡ ಅಂತ ಯಾವ ಪ್ರಮಾಣಕ್ಕೂ ಸಿಕ್ಕಾಕೊಂಡಿಲ್ಲ, ಯಾವ ಇಂದ್ರಿಯಕ್ಕೂ ಯಾವುದೇ ವಿಷಯಕ್ಕೂ ಬುದ್ಧಿ ಮನಸ್ಸಿಗೂ ಮುಟ್ಟಿಕೊಳ್ಳದ, ಎಲ್ಲವನ್ನೂ ದಾಟಿದ, ಯಾವುದಕ್ಕೂ ತೆಗೆದುಕೊಳ್ಳದೇ ಇರುವಂಥ ಯೋಗಪ್ಪ ಇದು. ವಿಯೋಗವನ್ನು ಯೋಗ ವಿಪರೀತ ಲಕ್ಷಣ ಇದು. ಯೋಗ ಅಂದ್ರೆ ಕೂಡ್ಕೊಂಡಿರೋದು, ಇದು ಕೂಡ್ಕೊಳ್ದೇ ಇರೋದು, ತೆಗೆದುಕೊಳ್ದೇ ಇರೋದು. ವಿಯೋಗವನ್ನು ಯೋಗ ಅಂತ ಹೇಳಿ ಮಂಗಳವಾರ ಅನ್ನಲ್ವಾ? ಇವತ್ತು ಮಂಗಳವಾರ ಅಂದ್ರೇನೋ ಅವತ್ತು ಉಪನಯನ ಯಾವನು ಮಾಡಲ್ಲ, ಏನು ಸಂಸ್ಕಾರ ಮಾಡಲ್ಲ. ಏನ್ರಿ ಮಂಗಳವಾರ ಯಾಕೆ ಮಾಡಲ್ಲ? ಅಯ್ಯೋ ಆ ಮಂಗಳವಾರ ಅಂತ ಹೇಳಬಾರ್ದು ಅಂತ ಹೇಳಿ ಮಂಗಳವಾರ ಹೆಸರಿಟ್ಟಿದ್ದಾರೆ ಕಣ್ರಿ, ಇವತ್ತು ಮಾಡಬಾರ್ದು ಕಣ್ರಿ ಅಂತಾರೆ. ಹಾಗೆ ಇದು ವಿಯೋಗವಾಗಿರುವ ಸ್ಥಿತಿಯನ್ನ ಯೋಗ ಅಂತ ಕರಿತಾ ಇದ್ದಾರೆ. ಸ್ಪರ್ಶ ಯೋಗ ಯಾವುದಕ್ಕೂ ತೆಗೆದುಕೊಂಡದ, ಯಾವ ಸಂಬಂಧವೂ ಇಲ್ಲದೆ ಇರತಕ್ಕಂಥ ಯೋಗ ಇದೆಯಲ್ಲ, ಅಲ್ವೇ ಅಂಥದ್ದಲ್ವೇ ಈ ಯೋಗ. ವೈ ಇರೋದು ಈ ನಾಮ ಅಂದ್ರೆ ಹಾಗಂತದ್ದು. ಸರ್ವಯೋಗಿ ಬಿ ಇರ್ತದೆ. ಎಲ್ಲಾ ಪ್ರಕಾರದ ಉಪಾಸಕರು ಮತ್ತೆ ಸಾಧಕರು ಎಲ್ಲರೂ ಕೂಡ ಇಲ್ಲಿ 1,00,000 ಜನ ಪ್ರಯತ್ನ ಪಟ್ಟು ಒಬ್ಬರೇ ಮುಟ್ಟೋದು, ಎಲ್ಲ ಪೈಟಿ ಹೊಡೆದು ಹಿಂದೆ ಹೊಡೆದು ಕಷ್ಟ. ಎಲ್ಲಾ ಪ್ರಕಾರದ್ದಾದ ಯೋಗಿ ಸರ್ವ ಪ್ರಕಾರ ಎಷ್ಟು ಪ್ರಕಾರದ್ದಾದ ಯೋಗಿಗಳಿದಾರೋ ಎಲ್ಲಾ ಪ್ರಕಾರ ಯೋಗಿಗಳಿಂದಲೂ ದುರ್ದರ್ಶ ದುಃಖೇನ ದರ್ಶನ ಅಸ್ಯಾಸಿ ಕಾಣಕ್ಕಾಗದೇ ಇರುವಂತ ಯೋಗಿಗಳು ಹೆದರ್ಕೊಂಡ್ರೆ ಆತ್ಮನಾಶ ಭಯ. ಇವು ಮನಸ್ಸನ್ನು ದಾಟ ಇವು ನಾನೇ ಇಲ್ಲ ಆಗ್ಬಿಟ್ನಲ್ಲ ಅಂತ ಹೇಳಿ ಈ ಮೈತ್ರಿ ಹೆದರ್ಕೊಂಡ್ಲಲ್ಲ, ಹಿಂದೂ ಹೆದರ್ಕೊಂಡ, ಮೈತ್ರಿ ಹೆದರ್ಕೊಂಡು ಹೌದು ಹಿಂದೂ ಹೆದರ್ಕೊಂಡ. ನಾಹ ಮತ್ತೆ ಭೋಗ್ಯಂ ಪಶ್ಯಾಮಿ ವಿನಾಶಮೇವಾಪೀತೋ ಭವತಿ ಅಂತಂದ. ಅದು ಬುದ್ಧಿ ಮನಸ್ಸು ದಾಟಿಕೊಳ್ಳಿ ಬ್ಲ್ಯಾಂಕ್ ಆಗ್ಬಿಡ್ತಾನಲ್ಲ, ಬೆಚ್ಚಿ ಬಿಡ್ತಾರಂತೆ. ಏನು ಇಲ್ವ ಏನಪ್ಪ ಇಂಥ ಆಗ್ಬಿಡುದು ಅಂತ. ಯೋಗಿಗಳು ಕೂಡ ಹೆದರ್ಕೊಳ್ಳುವಂತಹ ಸ್ಥಿತಿ ಇದು. ಯಾಕೆಂದ್ರೆ ಅಭಯದಲ್ಲಿ ಹೆದರ್ಕೊಳ್ತಾರಪ್ಪ, ಇದು ವಿಪರೀತ ಲಕ್ಷಣ ಇದು. ಏನು ಹೇಳೋಣ, ಎಲ್ಲಿ ಅಭಯವೋ ಅಲ್ಲಿ ಹೆದರ್ಕೊಳ್ತಾರೆ, ಎಲ್ಲಿ ಭಯವೋ ಅಲ್ಲಿ ನಿರ್ಭಯವಾಗಿರ್ತಾರೆ. ಸಂಸಾರ ಅನ್ನೋದು ಎಲ್ಲಾ ಕಡೆಗೂ ಕಚ್ತಾ ಇರೋ ಹಾವದು, ವಿಷ ಹಾವದು. 8 ದಿಕ್ಕಗಳಿಂದ ವಿಷದ ಹಾವು ಕಚ್ತಾ ಇದೆ. ಇಲ್ಲಿ ನಿರಾಳಗಿದ್ದೀನಿ ಅಂತ ಕಡಿದ್ದಾರೆ. ಅಲ್ಲಿ ಸಮುದ್ರ, ಇದು ಅಮೃತ ಸಮುದ್ರ, ಅಮೃತ ಸಾಗರದಲ್ಲಿ ಭಯ ಇವರಿಗೆ, ವಿಷ ಸಮುದ್ರದಲ್ಲಿ ಧೈರ್ಯ. ಏನ್ ಹೇಳಪ್ಪ ಇವರಿಗೆ? ಸಂಸಾರ ವಿಷಸಾಗರ, ಇಲ್ಲಿ ನಿರ್ಮಳ ನೆಮ್ಮದಿಯಿಂದ ಇರ್ತೀವಿ. ಎಲ್ಲೂ ಹೋಗೋದು ಬೇಡ, ಮಲೇರಿಯಾ ಕೊರೋನಾ ಬಂದ್ಬಿಡುತ್ತೆ, ಆರಾಮ ಇರೋಣ ಅಂತ ಹೇಳ್ತಾರೆ. ಅಲ್ಲಿ ಭಯ, ಎಲ್ಲಿ ನಿರ್ಭಯವೋ ಭಯ ಬರ್ತದೆ. ಹೋಗ್ಬಿಟ್ರೆ ಇದಾಗ್ಬಿಡುತ್ತೋ ಇದ್ದಾಗ್ಬಿಡುತ್ತೋ ಏನು. ಈ ದೇಹ ಕಟ್ಕೊಂಡು ನಿರ್ಭಯವಾಗಿರೋಕೆ ಯಾರಿಗೂ ಸಾಧ್ಯ ಇಲ್ಲ. ಭಗವಾನ್ ಮರ್ತ್ಯವಾದ ವಿಷಯ ಆತ್ತ ಮೃತ್ಯುನ, ಯಾವಾಗ ಮೃತ್ಯುಗ್ರಸ್ತವೇ, ಏನು ಮಾಡಕ್ಕಾಗಲ್ಲ, ಸಿಕ್ಕಾಕೊಂಡಿದೆ. ಕಡ್ಕೊಂಬಿಡು. ಯಾವ ಕಾರಣಕ್ಕೂ ಇದನ್ನ ಅಭಿಮಾನ ಪಟ್ಕೊಬೇಡ. ಏನು
ಅಭಯವಾಗಿರುವಂತಹ ಸ್ವರೂಪದಲ್ಲಿ ಯೋಗಿಗಳು ಭಯವನ್ನು ಕಾಣ್ತಾರೆ ಅಂತ ಗೌಡಪಾದರು ಒಂದು ರೀತಿ ಮರುಕ ಪಡ್ತಾ ಇದ್ದಾರೆ. ಏನ್ ಹೇಳ, ಇದಕ್ಕೆ ಪ್ರವೃತ್ತಿ ಆಗಲ್ಲ, ಜನ ಬರೋದೇ ಇಲ್ಲ, ಕಂಡ್ಕೊಂಡ್ರೆ ಕೃತಾರ್ಥರಾಗ್ಬೋದು. ಸ್ಪರ್ಶ ಯೋಗೋ ನಾಮ ಅಯಂ. ಅಯಂ ಅಂದ್ರೆ ಅಯಂ ಆತ್ಮತತ್ವ, ಅಯಂ ಆತ್ಮಸ್ವರೂಪಂ. ಅದು ಆತ್ಮಸ್ವರೂಪ ಪುಲ್ಲಿಂಗ. ಅದು ಯೋಗ ಶಬ್ದ ಪುಲ್ಲಿಂಗ ಆದ್ದರಿಂದ ಅಯಮಾತ್ಮ ಅಸ್ಪರ್ಶ ಯೋಗ ಮಾಡ್ಕೋಬೇಕು. ಈ ಆತ್ಮನೇ ಅಸ್ಪರ್ಶ ಯೋಗನು ಅಂತ. ಮುಟ್ಟಿಕೊಳ್ಳದೆ, ಯಾವುದಕ್ಕೂ ತೋಳ್ಕೊಳ್ಳದ, ಮುಟ್ಟಿಕೊಳ್ಳದೆ ಇರತಕ್ಕಂಥ ಸ್ವರೂಪದವನು ಅಂತ. ಸರ್ವ ಸಂಬಂಧಕ್ಕೆ ಸ್ಪರ್ಶ ವರ್ಜಿತತ್ವಾತ್ ಅಸ್ಪರ್ಶ ಯೋಗೋ ನಾಮ ವೈ ಸ್ಪರ್ಯತೆ ಪ್ರಸಿದ್ಧಂ ಉಪನಿಷತ್ಸು. ಸರ್ವ ಸಂಬಂಧಾಖ್ಯ ಸ್ಪರ್ಶ ವರ್ಜಿತತ್ವಾತ್ ಅಸ್ಪರ್ಶ ಯೋಗೋ ನಾಮ ವೈ ಸ್ಪರ್ಯತೆ ಪ್ರಸಿದ್ಧಂ ಉಪನಿಷತ್ಸು. ಸರ್ವ ಸಂಬಂಧ, ಯಾವ ಪ್ರಕಾರದಾದ ಕಾಲ ಸಂಬಂಧ ಇಲ್ಲ, ದೇಶ ಸಂಬಂಧ ಇಲ್ಲ, ಕ್ರಿಯಾ ಸಂಬಂಧ ಇಲ್ಲ, ಅವಯವ ಸಂಬಂಧ ಇಲ್ಲ, ಸಂಸಾರ ಗುಣ ಸಂಬಂಧ, ಯಾವ ಸಂಬಂಧವನ್ನು ಪಡ್ಕೊಂಡಿಲ್ಲ. ಎಲ್ಲಕ್ಕೂ ಸಬ್ಜೆಕ್ಟ್ ಅದು. ಏನು ಕಾಲ ಅಂದ್ರೂ ಹೌದು, ಕಾಲ ನೋಡ್ತಾ ಇದೀವಿ ಗೊತ್ತಾಗ್ತದೆ ಅಂದ್ರೆ, ದೇಶ ಗೊತ್ತಾಗುತ್ತೆ, ಕ್ರಿಯೆ ಗೊತ್ತಾಗುತ್ತೆ, ನಾಮರೂಪ. ಸೊ ಎಲ್ಲಕ್ಕೂ ಸಾಕ್ಷಿಯಾಗಿ ಬೆಳಗುವಂಥದ್ದೇ ಹೊರತದು ಯಾವುದನ್ನು ಅಂಟಿಕೊಂಡೇ ಇಲ್ಲ, ಸೇರ್ಕೊಂಡೇ ಇಲ್ಲ. ಅದು ಎಷ್ಟು ಪ್ರಕಾರದ್ದಾದ ಸಂಬಂಧವಾಗಬಹುದೋ ಆ ಎಲ್ಲಾ ಸಂಬಂಧ ಎಂಬ ಹೆಸರಿನ ಸ್ಪರ್ಶ, ಮುಟ್ಟುವಿಕೆ, ಅದನ್ನು ಬಿಟ್ಕೊಂಡಿದೆಯಾ. ಆದ್ರಿಂದ ಇದು ಸ್ಪರ್ಶ ಯೋಗ, ಸ್ಪರ್ಶ ಯೋಗ ಅಂತ ಹೇಳಿ ಇದು ಪ್ರಸಿದ್ಧವಾಗಿದೆ ಜ್ಞಾನಿಗಳಲ್ಲಿ, ಯೋಗಿಗಳಲ್ಲಿ. ಉಪನಿಷತ್ತುಗಳಲ್ಲಿ ಉಂಟು ಭಾಷೆಗಳು. ಉಪನಿಷತ್ತುಗಳಲ್ಲಿ ಇದು ಸ್ಪರ್ಶ ಯೋಗ ಅಂತ ಪ್ರಸಿದ್ಧವಾಗಿದೆ. ಇದರಲ್ಲಿ ಕಠೋಪನಿಷತ್ತಿನಲ್ಲಿ ತಾಂ ಯೋಗ ಮಿತಿ ಮನ್ಯಂತೆ ಸ್ಮಿಂದ್ರಿಯಧಾರಣ ಅಪ್ರಮತ್ತಸ್ಥದಾ ಭವತಿ ಯೋಗೋ ಹಿ ಪ್ರಭವಾಪಯೋ ಅವಿಯೋಗಂ ಯೋಗಂ ಮನ್ಯಂತೆ ಇದೆಲ್ಲ ಸ್ಪರ್ಶ ಯೋಗ ತಗೊಳ್ತಾರೆ. ಉಪನಿಷತ್ತಿನಲ್ಲಿ ಇದು ಸ್ಪರ್ಶ ಯೋಗ ಎಂಬುದಾಗಿ ಸ್ಮರಿಸಲ್ಪಟ್ಟಿದೆ, ಪ್ರಸಿದ್ಧವಾಗಿದೆ, ಚಿರಪರಿಚಿತವಾಗಿದೆ ಅಂತ ಅರ್ಥ. ಇದು ದುಃಖೇನ ದೃಶ್ಯತೆ ಇದು ದುರ್ದರ್ಶ ಸರ್ವೈ ಯೋಗಿಭಿಃ ವೇದಾಂತ ವಿಹಿತ ವಿಜ್ಞಾನ ರಹಿತೈ ಸರ್ವಯೋಗಿ. ವೇದಾಂತ ವಿಹಿತ ವಿಜ್ಞಾನ ಕೂಡ್ಕೊಂಡವರಿಗೆ ಗೊತ್ತಾಗುತ್ತೆ. ವೇದಾಂತದಲ್ಲಿ ರಹಿತೈ, ತೈಹ ಮಾಡ್ಕೋಬೇಕು. ಅದೇನೋ ಆಗಿದೆ ಅಲ್ವಾ, ರಹಿತೈ ಮಾಡ್ಕೋಬೇಕು. ನಾವು ತಿದ್ಕೊಂಡಿದ್ದೀರಿ. ವಿಜ್ಞಾನ ರಹಿತೈ ಇದೆ, ರಹಿತೈ ಮಾಡ್ಕೋಬೇಕು. ದುಃಖಕ್ಕೆ ಬಹಳ ಕಷ್ಟದಿಂದ ಕಾಣಪಡುತ್ತದೆ, ಪಡೆಯಲ್ಪಡುತ್ತದೆ. ಯೋಗಿಗಳು ಬಹಳ ಶ್ರೀಕಾಂತ ಪಾಪ ಎಷ್ಟು ಒದ್ದಾಡ್ತಾರೆ ಅಂದ್ರೆ, ಆ ಯೋಗಿಗಳು ಆಹಾರವನ್ನು ಬಿಟ್ಕೊಂಡು, ಒಪ್ಪ ತಿನ್ಕೊಂಡು, ಅದು ಸಾತ್ವಿಕ ಆಹಾರ ತಿನ್ಕೊಂಡು, ನಿದ್ರೆಯನ್ನು ಕೂಡ ತುಂಬಾ ಕಮ್ಮಿ, 4 ಗಂಟೆ 3 ಗಂಟೆ ನಿದ್ದೆ ಮಾಡ್ತಾರೆ, ಸರ್ವದಾ ಧ್ಯಾನ ಮಾಡ್ತಿರ್ತಾರೆ, ಅಳುತ್ತಾ ಇರ್ತಾರೆ. ಇನ್ನೂ ಗೊತ್ತಾಗ್ತಿಲ್ಲ, ಇನ್ನೂ ಅರ್ಥ ಆಗ್ತಿಲ್ಲ ಅಂತ ಅಳು ಬರುತ್ತೆ ಅವರಿಗೆ. ಮೈಯೆಲ್ಲ ಪರ್ಚ್ಕೊಳ್ತಾರೆ, ಎಲ್ಲ ಕಚ್ಕೊಳ್ತಾರೆ, ಒಂದೊಂದು ಹುಚ್ಚ ಕಿಚ್ಕೊಂಡ್ಬಿಡ್ತಾರೆ. ಏನು ಪರಮಾತ್ಮ ಯಾಕಪ್ಪ ಆಟ ಆಡ್ತಿದ್ರೆ ಕಿಚ್ಕೊಂಡ್ಬಿಡ್ತಾರೆ. ಎಷ್ಟೆಲ್ಲ ಬೇಜಾರಾಗುತ್ತೆ ಅವರಿಗೆ ಅಂದ್ರೆ, ಆ ಧ್ಯಾನ ಮಾಡುವ ಯೋಗಿಗೆ ತುಂಬಾ ಒದ್ದಾಡ್ತಾನೆ. ಅಷ್ಟೆಲ್ಲ ಒದ್ದಾಡೋದು ಭಗವಂತ ಎಂತ ಕಲ್ಲುರ್ದೆ ಮಾಡ್ಕೊಂಡಿರ್ತಾನೆ ಅಂದ್ರೆ, ಇನ್ನು ಮಾಡು, ಇನ್ನು ಮಾಡು, ಇನ್ನು ಬಿಡಲ್ಲ, ಇನ್ನು ಮಾಡು ಅಂತ ಹೇಳಿ ಕೊನೆಗೆ ಸುದೀಪಕವನ್ನ ಅವ ಕಾರಣ ತೋರಿಸ್ಬಿಡ್ತಾನೆ. ಅವಾಗ ಎದ್ದು ನಿಂತ್ಕೊಂಡ್ಬಿಡ್ತಾನೆ. ಅಷ್ಟು ಸಘೃತಂ ಬಿಟ್ಟು ಬಿಡ್ಬೇಕು. ಉಪಾಧಿಗಳ ತಾದಾತ್ಮ್ಯತೆ ಬಿಟ್ಟು ಸಾಕ್ಷಿಯಾಗಿ ನಿಂತು ವಾಸಿ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಬೇಕು. ಅದನ್ನೇ ಪ್ರಾಕ್ಟೀಸ್ ಮಾಡ್ಬೇಕು. ಸಾಕ್ಷಿಯಾಗಿ ನಿಂತರೆ ನಾನು ಹೇಗಿರ್ತೀನಿ, ಹೇಗೆ ಕಾಣುತ್ತೆ, ಯಾವ್ದು ಅವಾಗ ನನಗೆ ನನ್ನ ಸ್ವಭಾವ ಏನಾಗುತ್ತೆ ಅಂತ ಹೇಳಿ ಅದನ್ನ ಸುಷುಪ್ತ್ಯಾನುಭವವನ್ನು ಹಾಗೆ ಅರಿಸಿ ತಿಳ್ಕೊಳ್ಳೋದು. ಅವಾಗ ಇಲ್ಲಿಯೇ ಎಲ್ಲವನ್ನು ತಳ್ಳಿ ಕಾಣುವುದೆಲ್ಲವನ್ನು ನಾನಲ್ಲ ಅಂತ ಅನ್ಕೊಂಡು ಕೇವಲ ಚಿನ್ಮಾತ್ರನಾಗಿ ಉಳಿಯುವ ಒಂದು ಪ್ರಯತ್ನ ವಿಶೇಷ. ವೈಜಾಗ್ ಪಾಠದಷ್ಟು ಆತ್ಮನೇ ಸತ್ಯ ಎಂಬುದಾಗಿ ತಿಳ್ಕೊಳ್ಳುವಂತ ಅನುಬೋಧದ ಆಯಾಸ, ಅದನ್ನು ಆಯಾಸವಂತೆ. ಅದು ಆ ಅನುಬೋಧವನ್ನು ಅಲ್ಲಿ ನೈರಂಚರ್ಯ ಜಲ. ಇನ್ನು ಏನು ಅಶನ ಮೋಚನ ಎರಡಕ್ಕೆ ಟೈಮ್ ನಿಮಗೆ, ತಿನ್ನಕ್ಕೆ ಹಸಿವಾದಾಗ ನೀವು 1 2 ಮಾಡಕ್ಕೆ, ಬಾಕಿ ಯಾವಾಗಲೂ ಬೇರೆ ಯಾವ ಪೇಪರು, ಟಿವಿ, ಜನ ಯಾವ ಸಂಪರ್ಕ ಇದರಲ್ಲೇ ಇದು ಬಿಟ್ಟರೆ ಸಿಕ್ಬಿಡ್ತಾರೆ. ಅದೇ ನಿಜವಾದ ಸನ್ಯಾಸ ಅಂದ್ರೆ, ನಿಜವಾದಂತಹ ನಡವಳಿಕೆ ಅದು. ಕಾಲು ಬಟ್ಟೆ ಹೊಡೋದು ಇತ್ಯಾದಿಗಳೆಲ್ಲ ಗೌಡ, ಅದು ವ್ಯವಹಾರ ಅಷ್ಟೇ. ನಿಜವಾಗಿ ಆತ್ಮನೇ ಬೇಕು ಅನ್ನೋಂಥ ತೀವ್ರ ತಹತಹತೆ ಅಂದ್ಕೊಂಡು ಆ ಚಿಂತನೆ, ಆ ಅನುಸಂಧಾನ, ಆ ಅನುಷ್ಠಾನದಲ್ಲೇ ಮುಳುಗಿರೋದಿದೆಯಲ್ಲ, ಅವನಿಗೆ ಸಿಕ್ಬಿಡ್ತಾರೆ.
ಯೋಗಿನಃ ಬಿಭ್ಯತಿ ಅಸ್ಮಾತ್ ಸರ್ವಭಯವರ್ಜಿತಾದಪಿ ಆತ್ಮನಾಶರೂಪಂ. ಇಮಂ ಯೋಗಂ ಮನ್ಯಮಾನಾಃ ಭಯಂ ಕುರ್ವಂತಿ. ಅಲ್ಲಿ ನಾನು ಒಂದು ಬಾಧೆ ಆಗತ್ತಲ್ಲ, ಅದು ಅವ್ರಿಗೆ ಇಷ್ಟವಾಗಲ್ಲ. ನಾನು ಒಂದು ಹೋಗ್ಬಿಟ್ಟು ಅಯ್ಯೋ ನಾನಿಲ್ವಾ ಅಲ್ಲಿ, ನಾನಲ್ಲೋ ಅದು, ನಾನು ಅನ್ನೋದಿಲ್ಲ, ನಾನು ಅಲ್ಲಿಲ್ಲ ಅಂತ ಅಂದಾಗ ಹಾಗಾದ್ರೆ ಏನದು ಅಂತ ಹೆದರ್ಕೊಂಡ್ಬಿಡ್ತಾರೆ. ಅಯ್ಯೋ ಹಾಗಾದ್ರೆ ಅದು ಬೇಡಪ್ಪ, ಇದೇ ವಾಸಿನಪ್ಪ ಅಂತ. ಈ ಒಬ್ರು ಏನಾಗುತ್ತೆ ಮತ್ತೆ ಹುಟ್ತಾ ಇದ್ರೆ ಏನ್ ತೊಂದರೆ, ಹೀಗೆ ಚೆನ್ನಾಗಿ ಹುಟ್ತಾ ಇರೋಣ, ಮಜಾ ಮಾಡೋಣ, ಖುಷಿ ಪಡೋಣ, ನಿಮ್ಗೆ ಏನಾಗಿದೆ ದಾಡಿ ಇವಾಗ? ಏನಾಗದೆ ಹೋದ್ರು ನಿನ್ ಸ್ವಭಾವ ಅಲ್ಲ ಕಣ, ನೀನ್ ಹುಟ್ಟೋನೇ ಅಲ್ಲ. ಹುಟ್ತಾ ಇದ್ದೆ ಏನ್ ತೊಂದ್ರೆ ಅಂತ ಕೇಳ್ತೀಯಲ್ಲ, ನಿನ್ ಸ್ವಭಾವ ಅಲ್ಲದನ್ನ ಏನ್ ಕೇಳುವ? ಬೆಂಕಿ ತಣ್ಣಗಿದೆ ಏನ್ ತೊಂದ್ರೆ ಅಂತ ಕೇಳ್ದಂಗ ಆಯ್ತು. ಬೆಂಕಿ ಸ್ವಭಾವ ತಣ್ಣಗಿರೋದ, ಆಕಾಶ ಸ್ವಭಾವ ಸಾವಯವ ಆಗೋದ? ಹಾಗೆ ನಿನ್ ಸ್ವಭಾವ ಅಲ್ಲ ಹುಟ್ಟದೇ ಇರೋದು. ನಾನು ಹುಟ್ತೀನಿ ಅಂದ್ಬಿಟ್ರೆ ಅವಿವೇಕದಿಂದ ಹುಟ್ಟೋನು ಅನ್ಕೊಂಡ್ರೆ ಹುಟ್ಟೋನು ಆಗ್ಬಿಡ್ತೀನಿ ನೀನು. ಅದು ಸ್ವಭಾವ ಅಲ್ಲ ಅದು. ಹಾಗೆ ಯಾವ ಪ್ರಕಾರದ್ದಾದ ಭಯವೂ ಇಲ್ಲದೆ ಇರುವ ಈ ಒಂದು ಸ್ಥಿತಿ ಇದೆಯಲ್ಲ, ಆತ್ಮಸ್ವರೂಪ ನೆಲೆ, ಈ ಸ್ಥಿತಿಯಿಂದ ತಾವೇ ನಾಶವಾಗ್ಬಿಡ್ತೀವಿ ಅನ್ನುವ ಆ ಪ್ರಕಾರದ್ದಾದ ಒಂದು ಭಯವನ್ನು ಕಾಣ್ತಾ ಇರಂತೆ ಈ ಸಾಧಕರು. ಯಾಕಂದ್ರೆ ನಾನು ಬಾಧೆ ಆದ್ಮೇಲೆ ಗೊತ್ತಾಗೋದು. ನಾನು ಬಾಧೆ ಮಾಡ್ಕೊಂಡ್ಮೇಲೆ ಅದೇ ನಪ್ರೇಚ್ಯ ಸಂಜ್ಞಾಸ್ತಿ, ನಿನಗೆ ಉಪಾಧಿ ಸಂಬಂಧ ಬಿಟ್ಬಿಟ್ರೆ ನಿನಗೆ ಐಡೆಂಟಿಫಿಕೇಶನ್ ಇಲ್ಲ, ಇನ್ನು ನಿಮ್ಗೆ ಹೆಸರಿಲ್ಲ, ಆಕಾರ ಇಲ್ಲ, ಜಾತಿ ಇಲ್ಲ. ಹಾಗಾದ್ರೆ ನಾನಿಲ್ಲ ಆಗ್ಬಿಡ್ತೀನಲ್ಲ ಅಂದ್ಬಿಡ್ತಾರೆ ಅವರು. ಹೆಸರಿಲ್ಲ, ಆಕಾರ ಇಲ್ಲ, ಗುರುತಿಲ್ಲ, ಏನೂ ಇಲ್ಲ ಅಂದ್ರೆ ನಾನೇ ಇಲ್ಲ ಅದೇ. ಹೌದು, ನಾನು ಅನ್ನೋದಿಲ್ಲ. ಅದೇ ನಾನು ಅನ್ನೋ ಅನಿಸಿಕೆ, ಆ ಫೀಲಿಂಗ್ ಇಡೀ ಹೋದ್ರು ಅದಕ್ಕೆ ಅನುಭವ ಆಗಿರೋ ಸ್ವರೂಪ ಇರುತ್ತೆ. ಆ ಸ್ವರೂಪ ಹೇಳಕ್ ಗೊತ್ತಾಗಲ್ಲ, ಅದು ಹೇಗಿದೆ ಅಂತ ಹೇಳಕ್ ಗೊತ್ತಾಗಲ್ಲ. ಆ ನಾನು ಅನ್ನೋದು ಕಾಲ್ಪನಿಕ ರೂಪವೇ ಅದು. ಅದು ಜಾಗ ಸ್ವಪ್ನದಲ್ಲಿ ಮಾತ್ರ ತೋರುವಂಥದ್ದು. ಸುಷುಪ್ತಿ ನಾನು ಅನ್ನೋದಿಲ್ಲ, ಆಗೋಲ್ಲ. ಶೂನ್ಯ ಅಂತೂ ಇಲ್ವೇ ಇಲ್ಲ, ಶೂನ್ಯ ಸಾಧ್ಯವೇ ಇಲ್ಲ. ಶೂನ್ಯ ಬರೋಕ್ ಸಾಧ್ಯವೇ ಆಗೋದೇ ಇಲ್ಲ. ಎಲ್ಲಕ್ಕೂ ಸಾಕ್ಷಿಯಾಗಿರುವ ಅನುಭವ ಆದ್ರಿಂದ ಶೂನ್ಯತ್ವ ಬರೋಕ್ ಸಾಧ್ಯವೇ ಇಲ್ಲ. ಅದು ಈ ಎಲ್ಲ ಪ್ರಪಂಚವನ್ನು ವಿಶೇಷವನ್ನು ಬಿಟ್ಟು ಕೂಡ್ಲೇನೆ ನಾನು ಬರಿನಾಗ್ಬಿಟ್ಟೆ, ನಾನು ಎಂಟಿ ಆಗ್ಬಿಟ್ಟೆ ಹೆದರ್ಕೊಂಡ್ಬಿಡ್ತಾರೆ. ನಾನು ಬೆತ್ತಲಾಗ್ಬಿಟ್ಟೆ, ನಾನು ಎಲ್ಲ ಕಳ್ಕೊಂಡ್ಬಿಟ್ಟೆ, ಎಲ್ಲವೂ ಏನು ಇಲ್ಲೇ ಇಲ್ದಿರಾಗ್ಬಿಟ್ಟೆ ಅಂತ. ಇಲ್ಲಿ ಯಾವಾಗಲೂ ಬೆತ್ತಲೆ ನೀನು, ಯಾವಾಗಲೂ ನೀನು ಬರಿದಾನೆ, ಯಾವಾಗಲೂ ಉಪಾಧಿಯಿಂದ ಕೂರ್ಕೊಂಡವನಲ್ಲ. ಉಪಾಧಿಯಿಂದ ಕೂರ್ಕೊಂಡಿದೆ ನೀನೊಂದು ಭ್ರಾಂತಿಯ ಅಜ್ಞಾನವೇ ಹೊರತು ಯಾವಾಗಲೂ ಆಕಾಶ ಕಲ್ಪನು, ನಿರವಯವನು, ನಿತ್ಯನು, ಏಕನು, ಅದ್ವಿತೀಯನ ಆಗಿರ್ತಕ್ಕಂಥ ಸ್ವರೂಪ ಇದು. ಆ ಯೋಗವು ಆ ರೀತಿ ಇರುವಂತೆ ತಿಳಿಯುತ್ತಾ ಅಲ್ಲೂ ಕೂಡ ಅಭಯದಲ್ಲಿ ಭಯವನ್ನು ಕಾಣ್ತಾರೆ ಕೊಡೋ. ಏನ್ ಹೇಳೋಣ ಅಂತ ಹೇಳ್ತಾರೆ. ಅಭಯೇ ಅಸ್ಮಿನ್ ಭಯದರ್ಶಿನ ಭಯ ನಿಮಿತ್ತ ಆತ್ಮನಾಶ ದರ್ಶನಶೀಲ ಅವಿವೇಕಿನಃ ಇತ್ಯರ್ಥಃ. ಅಭಯೇಕಸ್ಮಿನ್ ಭಯದರ್ಶಿನಃ ಭಯನಿಮಿತ್ತ ಆತ್ಮನಾಶ ದರ್ಶನಶೀಲಾಃ ಅವಿವೇಕಿನಃ ಇತ್ಯರ್ಥಃ. ಅಭಯವಾಗಿರುವ ಈ ಸ್ವರೂಪದಲ್ಲಿ, ನಿರ್ಭಯ ಸ್ಥಿತಿಯಲ್ಲಿ ಭಯಕ್ಕೆ ನಿಮಿತ್ತವಾದ ಆತ್ಮನಾಶ, ನಾನೂ ಇಲ್ಲ ಅಂತ ಆಗ್ಬಿಟ್ನಲ್ಲ ಅನ್ನೋದೇ ಅವ್ರ ಭಯ ಕಾರಣ. ತನ್ನಿಮಿತ್ತವಾಗಿ ಅದನ್ನು ಕಾಣುತ್ತಾ ಹೆದರ್ಕೊಳ್ತಾ ಇದ್ದಾರೆ ಅವಿವೇಕಿಗಳು ಅಂತ ಇದ್ದಾರೆ. ಭಯವನ್ನು ಕಾಣುವರು ಕರ್ಮಿಗಳೆಂದು ವ್ಯಾಖ್ಯಾನ. ಆದ್ರೆ ಆತ್ಮಸತ್ಯಾನುಬೋಧವಿಲ್ಲದ ಸಾಧಕರನ್ನೆಲ್ಲ ಇಲ್ಲಿ ಯೋಗಿಗಳೆಂದು ಕರೆದಿದೆ ಎಂಬುದು ಮುಖ್ಯ. ಸ್ವಾಮಿ ಕರ್ಮಿಗಳು ಮಾತ್ರ ಭಯ ಕಾಣ್ತಾರೆ ಅಂತಲ್ಲ, ಬಹಳ ಸಂಕುಚಿತ ಅರ್ಥ ಅದು. ಈ ಯೋಗಿಗಳಲ್ಲೇ ಭಯ ಬಿಡುತ್ತೆ ಅವರಿಗೆ. ಎಷ್ಟೋ ಜನಕ್ಕೆ ಎಷ್ಟೋ ದಿವಸ ಮಾಡ್ತಾರಲ್ಲ, ಏನು ಇದಾಗದಾಗ ಬಹುಶಃ ಈ ಮಾರ್ಗ ಸರಿಯಲ್ವನೋ, ಬೇರೆ ಚೇಂಜ್ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಉಪಾಸನೆಗೋ ಇನ್ನು ಹಠಯೋಗಕ್ಕೋ ಪಾತಂಜಲಿ ಆಗಿ ತಿಳ್ಕೊಂಡ್ಬಿಡ್ತಾರೆ. ಪಾತಂಜಲಿ ಹೋದ್ರೂ ಹೋಯ್ತು, ಉಪಾಸನೆಗೆ ಹೋದ್ರು ಲೋಕಾಂತ ಸಿಗ್ಬೋದು, ಇದು ಸಿಗೋದಿಲ್ಲ. ಆದ್ರೆ ಅಲ್ಲೂ ನಿಷ್ಕಾಮವಾಗಿ ಮಾಡಿದ್ರೆ, ಅಲ್ಲೂ ಭಗವಂತ ಪ್ರೇಮ ಇಟ್ಕೊಂಡು ಮಾಡ್ತಾ ಇದ್ರೆ ಭಗವಂತ ತಿಳಿಸ್ಕೊಡ್ತಾನೆ. ಅಲ್ಲಿ ಇದೊಂದು ಡೆಸ್ಟಿನೇಷನ್ ಇದ್ರ ಬಗ್ಗೆ ಒಳ್ಳೆ ಪರಿಚಯ ಇರಬೇಕು. ಗುರಿ ಬಗ್ಗೆ ಇಂಥವನು ಪರಿಷತ್ ಹೇಳಿದ್ಮೇಲೆ ಆತ್ಮ ಅಪಹತ ಪಾತ್ಮ ವಿಜರೋ ವಿಮೃತ್ಯು ವಿಶೋಕೋ ವಿಜಿಗತ್ಸೋ ಪಿಪಾಸ ಸತ್ಯಕಾಮ ಸತ್ಯ, ಅಂಥ ಭಗವಂತನು ನನ್ನ ಆತ್ಮನಾಗಿದ್ದಾನೆ ಅನ್ನೋದ್ರ ಬಗ್ಗೆ ಬಲವಾದ ನಂಬಿಕೆ ಇರ್ಬೇಕು. ಅದು ನನಗೆ ಗೊತ್ತಾಗ್ತಿಲ್ಲ ಅಂದ್ರೆ ನನ್ನಲ್ಲೇನೋ ಡಿಫೆಕ್ಟ್ ಇದೆ, ದೋಷ ಇದೆ. ಆ ದೋಷವನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಅವನನ್ನೇ ನಾನು ಆಶ್ರಯಿಸ್ಕೊಳ್ತೀನಿ, ಅವನನ್ನೇ ಶರಣ ಹೊಂದ್ತೇನೆ, ಅವನೇ ನನಗೆ ಪರಿಹಾರ ಮಾಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ಅಪಾರವಾದ ಪ್ರೇಮವನ್ನು ಏಕಾಗ್ರತೆಯನ್ನು ಇಟ್ಕೊಂಡು ನಿರಂತರ ಅನುಸಂಧಾನ ಮಾಡೋದೇ ಅದರ ಇದು ಆರಾಧನೆ. ಕಲ್ಪಿಸ್ಕೊಳ್ತಾರೆ. ನಾನು ಇದ್ದಾಗ, ನಾನು ಇಲ್ಲದೆ ಇರೋದ್ರಿಂದ ಆಗತ್ತೆ ಭಯ, ಇವಾಗ ಕಲ್ಪಿಸ್ಕೊಳ್ತಾರೆ. ಇಲ್ಲದೆ ಇದ್ದಾಗ ಭಯ ಆಗಲ್ಲ. ಕೊಡೋ ಇದೆ ಯಾರ
ಈ ಶಾಸ್ತ್ರದ ಬ್ಯಾಕ್ ಗ್ರೌಂಡ್ ಅಲ್ಲೇ ಬಂದ್ರೆ ನನ್ ಸಾಧನೆ ಎಲ್ಲ ನಾನು ಅನ್ನೋದನ್ನ ತಗ್ಗಿಸ್ಕೊಳ್ಳೋದ್ರಲ್ಲೇ ಇರುತ್ತೆ. ಕರೆಕ್ಟ್. ಸೊ ನಾನು ಹೋಯ್ತು ಅನ್ನೋವಾಗ ಭಯ ಅಲ್ಲ, ಆರಂಭದಿಂದಲೂ ನಾನೆಂಬುದು ನಿಜವಿಲ್ಲ ಅನ್ನೋ ಪಾಠ ಆಗ್ತಾ ಇದೆ, ಭಯ ಇಲ್ಲ. ಅವ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ನಾನ್ ಇಟ್ಕೊಂಡು ಮೋಕ್ಷ ಪಡ್ಕೋಬೇಕು ಅನ್ಕೊಂಡ್ಬಿಟ್ಟಿದ್ದಾರೆ. ನಾನಿದ್ದು ಮೋಕ್ಷ ಪಡ್ಕೋಬೇಕು ಅನ್ನುವಂಥ ಕಾನ್ಸೆಪ್ಟ್ ಇರೋದು ಭಯ ಆಗತ್ತೆ. ನೀ ಹೇಳ್ದಂಗೆನೆ ಹೌದು, ಈ ನಾನು ಎಂಬುದೇ ಕಲ್ಪಿತ ರೂಪ, ಮಿಥ್ಯಾ ರೂಪ, ಅದು ಅನರ್ಥ ರೂಪ ಅಂತ ಯಾರಿಗೆ ಆರಂಭದಿಂದಲೇ ಆ ಒಂದು ಉಪದೇಶ ಆಗಿದೆಯೋ, ಆ ಸಂಸ್ಕಾರ ಆಗಿದೆಯೋ ಅವ್ರು ಭಯ ಆಗಲ್ಲ. ಆದ್ರೆ ಎಲ್ಲರದು ನಾನಿಟ್ಟು ಹೇಗೆ ಸ್ವರ್ಗ ಪಡಿಬೇಕು, ನಾನಿದ್ದು ಐಶ್ವರ್ಯ ಪಡಿಬೇಕು, ಮೋಕ್ಷವನ್ನು ನಾನಿಟ್ಕೊಂಡು ಪಡ್ಕೋಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ ಅವ್ರು ಭಯ ಆಗ್ಬಿಡತ್ತೆ. ನಾನಿಲ್ಲದ ಮೋಕ್ಷ ನಂಗೆ ಆಗ್ಬೇಕು ಅಂತ ಅಂದ್ಬಿಡುತ್ತೆ. ನಾನಿಂದ ಮೋಕ್ಷ ಆಗ್ಬೇಕು, ನನಗೆ ಮೋಕ್ಷ ಆಗ್ಬೇಕಾ, ನಾನು ಮೋಕ್ಷ ಪಡ್ಕೋಬೇಕು, ನಾನು ಅನ್ನೋದ್ರಿಂದ ಮೋಕ್ಷ ಆಗ್ಬೇಕಾಯ್ತು. ಅಲ್ಲ, ಶಾಸ್ತ್ರೀಯವಾಗಿ ಹೋದ್ರು ಸುರೇಶ್ವರರು ಅಭಾವ ಹೇಳ್ತಾರಲ್ಲ, ಅಭಾವಕ್ಕೆ ಬಂದಿಲ್ಲ ಇದೇನೆ, ಅಭಾವ ಹೋಗ್ಬಿಡ್ತಾರಲ್ಲ, ಅನ್ವಯ ವ್ಯತಿರೇಕದಿಂದ ಅಭಾವ ಹೋಗೋ ಸ್ಟೇಟ್ ಇದೆಯಲ್ಲ, ಅದು ಶಾಸ್ತ್ರೀಯ ಮಾರ್ಗವೇ. ಅದು ಅಭಾವದಲ್ಲಿ ಬಂದು ನಿಂತ್ಕೊಂಡ್ಬಿಡ್ತಾನಲ್ಲ, ಭಯ ಆಗ್ಬಿಡುತ್ತೆ. ಅವ್ರು ಅಮ್ಮ ಕೇಳ್ತಿರೋದು ನಿಜ, ಅನ್ವಯ. ಅದು ಆರಂಭದಿಂದಲೂ ಈ ನಾನು ಎಂಬುದನ್ನು ತೆಗೆಸೋದಕ್ಕೆ ಅನ್ವಯತಿರೇಕ, ನಾನು ಎಂಬುದನ್ನು ಬಿಟ್ಕೊಳ್ಳೋಕೆ ಅನ್ವಯತಿರೇಕ ಅಂತ ಆದಾಗ ಅವಾಗ ಕೊನೆಗೆ ಅನ್ವಯ ವ್ಯತಿರೇಕದಲ್ಲಿ ಕೊನೆ ಹಂತಕ್ಕೆ ಬಂದವನ್ಗೆ ಆ ನಾನು ಬಿಟ್ಕೋತಾನಲ್ಲ, ಅವಾಗ ಅಭಾವಕ್ಕೆ ಬಂದು ನಿಂತು ಬಿಡ್ತಾನೆ, ಶುರುವಾಗುತ್ತೆ. ಆದ್ರೆ ಅವಾಗ ಈ ಉಪದೇಶದ ಹಿನ್ನೆಲೆ ಇದ್ದು ಇಲ್ಲಿ ವಾಕ್ಯವನ್ನು ನಾನು ಕಂಡ್ಕೊಂಡು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಸೇರಿಸ್ಕೋಬೇಕು ಬೇಕು. ದೃಷ್ಟಾಂತ ತರ ಆ ಸಂಸ್ಕಾರ ಅದಕ್ಕೆ ಕಾರಣ ಏನಂತ ಕೊಡಬಹುದು. ಅದಕ್ಕೆ ಸರಿಯಾದ ಗುರು ಜೊತೆ ಇರೋದು ಬಹಳ ಒಳ್ಳೆ ಉಪಾಯ. ಉಪನಿಷತ್ತಲ್ಲಿ ಉದ್ದಕ್ಕೂ ಒಂದ್ ಕಡೆ ನಾನು ಅನ್ನೋದನ್ನ ತಗ್ಸೋದೊಂದು, ಇನ್ನೊಂದ್ ಕಡೆ ಏನು ಇಲ್ಲ ಅಂತಿಲ್ಲ, ಶೂನ್ಯ ಸ್ಥಿತಿ ಅಲ್ಲ, ಅಲ್ಲಿ ಸ್ವರೂಪ ಇದೆ. ಎಲ್ಲೂ ಅಭಾವ, ಬರೀ ಶೂನ್ಯವನ್ನು ನಿರ್ಣಯ ಮಾಡಿ ಅಭಾವ ನಿರ್ಣಯ ಮಾಡೇ ಇಲ್ಲ. ಅಮ್ಮ, ಇದು ಇದಾಗಿ ಗೊತ್ತಾಗಿರುತ್ತೆ ಅಷ್ಟೇ, ಇಂಟೆಲೆಕ್ಚುಯಲ್ ಆಗಿ ಹೀಗಿದೆ ಹೀಗಿದೆ ಅಂತ ಗೊತ್ತಾಗುತ್ತೆ. ನೀವು ಅನುಭವನ ಗುರುತಿಸ್ಕೊಂಡು ಹೋದಾಗ ಆ ಸ್ಟೇಟ್ಗೆ ಬಂದ್ ನಿಲ್ಲೋದು ಒಂದ್ ರೀತಿ ಇನ್ನವಿಟಬಲ್. ಅದು ಆ ಅನುಭವನೇ ಗುರುತಿಸ್ಕೊಂಡು ಹೋಗ ಅಭಾವಕ್ಕೆ ಬಂದ್ ನಿಂತು ಬಿಡುತ್ತಲ್ಲ, ಅಲ್ಲಿ ಸಂಶಯ ಉಂಟಾಗ್ಬಿಡುತ್ತೆ. ಅದನ್ನೇ ಸುರೇಶ್ವರರು ಅದಕ್ಕೆ ಆ ವಾಕ್ಯದ ಅವ್ರು ಹೇಳ್ದಂಗೆ ಅವ್ರ ಬ್ಯಾಕ್ ಗ್ರೌಂಡ್ ಚೆನ್ನಾಗಿರ್ಬೇಕು. ಇಲ್ಲ, ಈ ನಾನೆಂಬುದನ್ನು ಬಿಟ್ಕೊಳಕ್ ಮಾಡ್ತಾ ಇರೋ ಪ್ರಯತ್ನ, ನಾನೆಂಬುದು ಬಿಟ್ಟ ಕೇವಲ ಸ್ಥಿತಿಯನ್ನು ನಾನು ಅದು ನನ್ನ ನಿಜ ರೂಪ ಉಪನಿಷತ್ ಹೇಳ್ತಾ ಇದೆ, ಅದನ್ನು ಕಂಡ್ಕೊಳ್ಳೋದು ಅಂತ ಕಂಡಾಗ ಅಷ್ಟೇ. ಅವ್ರಿಗೆ ಬರೀ ನಾನು ಅದನ್ನು ಇಟ್ಕೊಂಡು ಮೋಕ್ಷ ಪಡ್ಕೋಬೇಕು ಅಂತ ಹೋದ್ರೆ ಅವ್ರಿಗೆಲ್ಲ ರಗಳನೆ. ನಾನು ಅವಾಗ ಇನ್ನು ಕೊನೆಯ 5 ವರ್ಷ ಹೇಳ್ತಾನೆ. ಆ ಫೈನಲ್ ಸ್ಟೇಜ್ ಅಲ್ಲಿ ಹೇಳ್ತಾ ಇದೆ. ಹೌದು, ಇಂಟೆಲೆಕ್ಚುಯಲಿ ಗೊತ್ತಾಗಿರುತ್ತೆ, ಇವೆಲ್ಲ ಅರ್ಥ ಆಗ್ತಾ ಇರುತ್ತೆ. ನೀವು ಯಾವಾಗ ಅನುಭವನ ಹುಡ್ಕೊಂಡು ಹೋಗ್ತೀರಾ ಅಲ್ವಾ, ಆಮೇಲೆ ಈ ಅನುಭವನ ಕಂಡ್ಕೊಳಕ್ಕೆ ವಿವೇಕ ಇತ್ಯಾದಿ ಸಾಧನೆ ಇರ್ತಾರಲ್ಲ, ಅವಾಗೂ ಭಯ ಆಗ್ಬಿಡುತ್ತೆ ಅವನಿಗೆ. ನಾವು ಎಲ್ಲಾ ಫೆಸಿಲಿಟಿ ಮನೆಯಲ್ಲಿ ಇದ್ಕೊಂಡು ಸಾಧನೆ ಮಾಡ್ಬೇಕಾ ಅಷ್ಟೊಂತಲ್ವಲ್ಲ, ಭಗವಂತನ ನಂಬ್ಕೊಂಡು ಧೂಮ್ಕಿ ಹೊರಟ ಇನ್ ನನ್ ಭಗವಂತನೇ ಗತಿ ಸರ್ವಸ್ವ ಅನ್ಕೊಂಡು ಹೋದ್ರೆ ಅವಾಗಲೂ ಭಯ ಆಗುತ್ತೆ ಅವರಿಗೆ. ಅವಾಗ ಇನ್ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ, ಊಟ ಆಗ್ತಿದೆ. ನಾನು ಬಿಟ್ಬಿಟ್ಟು ಭಯ, ಅದು ಒಂದು. ಈ ಭಯವೇ ಶುರು ಆಗ್ಬಿಡುತ್ತೆ, ದೇಹಾಭಿಮಾನ ಭಯ ಶುರು ಆಗ್ಬಿಡುತ್ತೆ. ಗುರುಗಳು, ಸಂಶಯ ಗುರುಗಳೇ, ಕೇಳಿಪ್ಪ. ಇದು ಈ ಡ್ರೀಮ್ ಸ್ಟೇಟ್ ಅಲ್ಲಿ ಆಮೇಲೆ ಅವೇಕನಿಂಗ್ ಸ್ಟೇಟ್ ಅಲ್ಲಿ ಸೇಮ್ ಕಂಡೀಷನ್ ಇದು ಮಾಡ್ಬೋದಲ್ಲ? ಅಂದ್ರೆ ಸೇಮ್ ಸಿಚುವೇಶನ್ ನಾವು ಇದು ಅಂದ್ರೆ ಸೇಮ್ ಕಂಡೀಷನ್. ಈಗ ನಾವು ಈಗ ಡ್ರೀಮ್ ಸ್ಟೇಟ್ ಅಲ್ಲಿ ನಾವು ಬಂದು ಅಂದ್ರೆ ಐ ಮೀನ್ ಅಂದ್ರೆ ಒಂದು ಇದು ಕಂಡು ಬಂದ್ರೆ ಅದೇ ಸೇಮ್ ಸಿಚುವೇಶನ್ ನಾವು ಬಂದು ಅದೇ ಇದ್ರಲ್ಲೂ ಎಚ್ಚರದಲ್ಲೂ ಸೇಮ್ ಕಂಡೀಷನ್ ಕಂಡು ಬರ್ಬೋದು. ಎಚ್ಚರದಲ್ಲೂ ಸೇಮ್ ಕಂಡೀಷನ್ ಕಂಡು ಬರ್ಬೋದು ನಾವು ಅಲ್ವಾ? ತುದಿಯವರೆಗೂ ಹೋದ ಕಂಡ್ಕೋಬಹುದು, ಎಲ್ಲಿವರೆಗೆ ಮಾಡ್ತಾನೆ